ಜಾತಕ ನಡೆಗಿಂದ ಗಂಗಾ ಜಾತ ಪರಟ ನಾನು ನಿಮಿತ್ತಕನಾಗುವಂತ ಅಚಾತುರ್ಯವೊಂದು ಅನುದ್ದೇಶಿತವಾಗಿಯೇ ನಡೆದು ಹೋಯಿತು. ಅಂಬಾ ಪ್ರಕರಣ ಎಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಅದಕ್ಕೆ ಉಚಿತವಾಗಿ ಸೌಶೀಲ್ಯ ಯಾವಾತನಲ್ಲಿ ಇದೆಯೋ ಭಗವತ್ ಶಕ್ತಿಯು ಅವನನ್ನು ಸೋಲಿಸುವುದಕ್ಕಾಗುವುದಿಲ್ಲ. ಯಾರಲ್ಲಿ ಸತ್ಯ ಇಲ್ಲ, ಯಾರು ನೀತಿ ಮಾರ್ಗವನ್ನು ಅನುಸರಿಸುವುದಿಲ್ಲ, ಯಾರು ನ್ಯಾಯವನ್ನು ಕೊಡುವುದಿಲ್ಲ ಅಥವಾ ಪಡೆಯುವುದಕ್ಕೆ ಅರ್ಹತೆ ಇಲ್ಲ, ಯಾರಲ್ಲಿ ಧರ್ಮಾನುಷ್ಠಾನ ಇಲ್ಲ, ಯಾರಲ್ಲಿ ಸೌಶೀಲ್ಯ ಇಲ್ಲ, ಅಂಥವನಿಗೆ ಮಾತ್ರ ಪ್ರಪಂಚದಲ್ಲಿ ಬದುಕಿನಲ್ಲಿ ಭೀತಿ ಉಂಟು. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು, ಇದು ಆಶ್ರಯವಾದಂತಹ ಪರಂಪರೆಯಿಂದ ನಮಗೆ ಬಂದದ್ದಲ್ವ ಈ ನೆಲದಲ್ಲಿ. 4 ಮಂದಿ ಗುರುಗಳ ಮಂತ್ರೋಕ್ಷತೆಗೆ ನೆತ್ತಿಯನ್ನು ಒಡ್ಡಿದಂತಹ ಈ ಭೀಷ್ಮನನ್ನು ಸ್ವಾತಂತ್ರ್ಯ ಬೇಕು ಹೆಣ್ಣು ಮಕ್ಕಳಿಗೆ, ಆದ್ರೆ ಯಾರ ಕೈಯಲ್ಲಿ ಬೇಕು? ವಿವೇಕಿಗಳಾದಂತಹ ಹೆಣ್ಣು ಮಕ್ಕಳಲ್ಲಿ ಬೇಕು. ಸ್ವಾತಂತ್ರ್ಯ ಉಂಟು ಅಂತ ವಿವೇಕವನ್ನು ಕಳ್ಕೊಂಡ್ರೋ ಆವಾಗ ನಿಮ್ಮ ಮಾತೃತ್ವಕ್ಕೆ ಮೌಲ್ಯ ಸಿಗುವುದಿಲ್ಲ ಅಂತ ಈ ಪ್ರಕರಣದಿಂದ ನನಗೆ ಅರ್ಥ ಆಯ್ತು. ಆದ್ರೆ ಅಂಬಾ ಪ್ರಕರಣದಲ್ಲಿ ಭೀಷ್ಮ ಹೀಗೆ ಯಾಕೆ ನಡೆದ? ಸಾರ್ವಜನಿಕರ ಪ್ರಶ್ನೆಗೆ ನಾನು ಉತ್ತರಿಸುವುದಲ್ಲ, ನನ್ನ ಆತ್ಮಪ್ರತ್ಯಯ ನನ್ನನ್ನು ಪ್ರಶ್ನಿಸ್ತಾ ಉಂಟು. ಭೀಷ್ಮ ನಿನ್ನ ನಡವಳಿಕೆ ಸರಿಯೋ? ಹೇಳುತ್ತದೆ ವಿವೇಕ ನಡವಳಿಕೆ ಸರಿ, ಆದ್ರೆ ಭಾವ ಹೇಳುತ್ತದೆ ಎಲ್ಲಿಯೋ ನೀನು ಜಾರಿದೆಯೋ ಎಡವಿದೆಯೋ ಅಲ್ಲ. ಹಾಗಾದರೆ ಭಾವ ಹುಟ್ಟುವುದು ಎಲ್ಲಿ? ಭಾವ ಹುಟ್ಟುವುದು ಅಂತಃಕರಣದಲ್ಲಿ, ಹೃದಯದಲ್ಲಿ. ವಿವೇಕ ಹುಟ್ಟುವುದು ಎಲ್ಲಿ? ಬುದ್ಧಿಯಲ್ಲಿ. ಅಂತಃಕರಣವನ್ನು ವಿವೇಕದ ಮಟ್ಟಕ್ಕೆ ಏರಿಸಬೇಕು ನಮ್ಮ ಗುರುಗಳ ಪಟ್ಟಿಯಲ್ಲಿ. ಹೀಗೆ ಯೋಚಿಸುತ್ತಿರುವಾಗ ಪರಶುರಾಮನಿಂದ ಆಜ್ಞಪ್ತನಾಗಿ ಬಂದಂತಹ ನನ್ನ ಸತೀರ್ಥಿ ಅಕೃತವರ್ಣ ಬಂದನಲ್ಲ, ಭಾರ್ಗವರು ನನಗೆ ಹೇಳಿ ಕಳುಹಿಸಿದ್ದಾರೆ. ಅಂಬಾ ಪ್ರಕರಣದಲ್ಲಿ ಪ್ರಶ್ನಿಸುವುದಕ್ಕಿದೆ. ಸ್ವಲ್ಪ ಉತ್ಸಾಹ ಬಂತು. ಯಾಕೆ ಉತ್ಸಾಹ ಬಂತು? ಹಸಿ ಮಾಂಸವನ್ನು ತಿನ್ನುವ, ಮೈಗೆ ಸೊಪ್ಪು ಕಟ್ಟಿಕೊಳ್ಳುವ ಒಬ್ಬ ಸಾಮಾನ್ಯ ಬೇಡ ಹಸ್ತಿನಾವತಿ ಅಂಗಳದಲ್ಲಿ ಬೊಬ್ಬೆ ಹೊಡೆದದ್ದು ಸುಳ್ಳ? ಅವನ ಬೊಬ್ಬೆಗೆಷ್ಟು ಮೌಲ್ಯ ಉಂಟು ಅಂತಲ್ಲ, ಆದ್ರೆ ಹಸ್ತಿನಾವತಿ ಅಂಗಳಕ್ಕೆ ಬಂದನೋ ಇಲ್ವೋ? ಹಾಗಾದ್ರೆ ನಾವು ಯೋಚಿಸಬೇಕು. ಯಾರ ಜೊತೆಗೆ ಬಂದ? ಅಂಬೆ ಜೊತೆಗೆ ಬಂದ. ಹಾಗಾದ್ರೆ ಇವಳು ಒಬ್ಬ ಭೀಷ್ಮರನ್ನು ಮಾಡಿಸುವುದಕ್ಕೆ ಹಸಿ ಮಾಂಸ ತಿನ್ನುವವನ ಮೈಯಲ್ಲಿ ಬಟ್ಟೆಯ ಪ್ರಜ್ಞೆ ಇಲ್ಲವನ ಜೊತೆಗೆ ಒಪ್ಪಂದ ಮಾಡಿಕೊಂಡ್ಲೋ ಇಲ್ವೋ? ಹಾಗಾದ್ರೆ ಸ್ತ್ರೀ ಧರ್ಮ ಎಲ್ಲಿಗೆ ಹೋಯ್ತು ಅಂತ ನೀವು ಆಲೋಚನೆ ಮಾಡಿ. ಕಾಡಿಗೆ ಹೋಯ್ತು. ಅದೇ ಆರಣ್ಯಗಳು ಹುಟ್ಟಿಕೊಂಡದ್ದು ಕಾಡಿನಲ್ಲಿ. ಅದನ್ನು ಅನುಷ್ಠಾನಿಸುವಂತಹ ಭಾರ್ಗವರು ನನಗೆ ಅಕೃತವರ್ಣನಿಂದ ಸಂದೇಶವನ್ನು ಕೊಟ್ಟರು. ಇದು ಗಂಗೆಯ ಮಗನಿಗೆ ಶುದ್ಧರಾಯಸ ಕೊಡುವುದು ಯಾರು? ಗಂಗೆಗೆ ಜನ್ಮಸ್ಥಾನದಲ್ಲಿರುವಂತಹ ಪಿತೃಸ್ಥಾನದಲ್ಲಿರುವಂತಹ ಭಾರ್ಗವರು. ಆ ಕಾರಣದಿಂದಲೇ ನನಗೆ ಸಂತೋಷ ಆಯಿತು. ಆದರೆ ಬಾಸಿಂಗ ಕಟ್ಟಿಕೊಂಡು ಬಾ ಮಗನೇ ಎಲ್ಲ ಆಶ್ಚರ್ಯ. ಎಲ್ಲಿಗೆ ಬರಬೇಕಾದ್ದು? ಕುರುಕ್ಷೇತ್ರಕ್ಕೆ ಬರಬೇಕಾದ್ದು. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರ ತಲೆ ಕಡಿದು ಗಂಡು ಕೊಡೆಯಲಕ್ಕೆ ಅಂಟಿದಂತಹ ರಕ್ತವನ್ನು ಸೆಮಂತ ಪಂಚಕದಲ್ಲಿ ತೊಳೆದಿದ್ದಾರೆ ಅವರು ಈ ಕುರುಕ್ಷೇತ್ರದಲ್ಲಿ. ಇದು ಪಿತೃತರ್ಪಣಕ್ಕಿರುವಂತಹ ಕ್ಷೇತ್ರವೇ ಹೊರತು ಇದು ಕಲ್ಯಾಣ ಮಂಟಪಕ್ಕಿರುವ ಕ್ಷೇತ್ರವ? ಕಲ್ಯಾಣ ಮಂಟಪ ಇಲ್ಲ ಕುರುಕ್ಷೇತ್ರದಲ್ಲಿ. ಹಾಗಾದ್ರೆ ಯಾಕೆ ಮದುವೆ ಮಾಡಿಸ್ತಾರೆ ನನಗೆ? ಹಾಗೆಂತ ಗುರುಗಳು ತಪ್ಪಾಡುವವರಲ್ಲ. ಆದರೆ ಯಾವ ಕಾರಣಕ್ಕೂ ನಾನು ಬಾಸಿಂಗವನ್ನು ಕಟ್ಟುವ ಪ್ರಶ್ನೆ ಇಲ್ಲ. ನನ್ನ ಈ ಕೈಯಿಂದ ಒಂದು ಹೆಣ್ಣಿನ ಕುತ್ತಿಗೆಗೆ ಮಾಂಗಲ್ಯ ಬಂಧನ ಮಾಡುವುದು ಈ ಬದುಕಿನಲ್ಲಿ ಅವಕಾಶ ಇಲ್ಲ. ಆವಾಗ ಕೃತವರ್ಣನೊಂದು ಮಾತು ಹೇಳಿದರು. ಅಂಬಾನುವುದಕ್ಕೇನು ಬೇಕು ಅದನ್ನು ಮುಂದಿಟ್ಟುಕೊಂಡು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದ ಕಡೆಗೆ ಪ್ರಯಾಣವನ್ನು ಮಾಡುತ್ತದೆ. ಮೊರ ಕುರುಕ್ಷೇತ್ರದೊಳಿಳಿಯುತ್ತ ಹರುಜದಿ ಕರಯುತ್ತ ಕೃತವರ್ಣಗಿಂತೆಂದ ಪ್ರಭುಜ ಕುರುಕ್ಷೇತ್ರವೆಂಬುದು ಧರ್ಮಕ್ಷೇತ್ರ ಅಂತ ನಿರೂಪಣೆಯಾಗಿ ಬಹಳ ಕಾಲ ಕಳೆದಿದೆ. ಈ ಕ್ಷೇತ್ರವನ್ನ ನಿರ್ಮಾಣ ಮಾಡಿದಂತಹ ವ್ಯಕ್ತಿಗಳನ್ನೇ
ಇಲ್ಲಿ ಬಂದು ಪರೀಕ್ಷೆ ಮಾಡುವ ಅನಿವಾರ್ಯತೆ ನಮಗೆ ಬಂತು. ಕುರು ಧರ್ಮದ ಬೆಳೆಯನ್ನ ಬೆಳೆಯುವುದಕ್ಕಾಗಿ ಈ ಕ್ಷೇತ್ರವನ್ನ ಬೆಳೆಸಿದ, ಇಲ್ಲಿ ವ್ಯವಸಾಯವನ್ನ ಮಾಡಿದ. ಆದರೆ ಬೆಳೆಯನ್ನ ಬೆಳೆಯುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಧರ್ಮದ ಬೆಳೆಯುವುದಕ್ಕೆ ಬೆಳಗುವುದಕ್ಕೆ ಅವಕಾಶ ಮಾಡಿಕೊಡುವುದಕ್ಕಾಗಿ ನಾವು ಬಂದಿದ್ದೇವೆ. ಸ್ವಕ್ಷೇತ್ರಕ್ಕೆ ಗುರು ಬಂದಿದ್ದಾನೆ ಎಂಬ ವರ್ತಮಾನವನ್ನ ಅಕೃತವು ವರ್ಣನ ಜೊತೆಯಲ್ಲಿ ಹೇಳಿ ಕಳುಹಿಸಿದ್ದಾಗಿದೆ. ನಮ್ಮ ಮಾತನ್ನು ಅವನು ಆಲಿಸಿದ್ದಾನೆ. ಅವನ ಶೀಲ ಸ್ಥಿರವಾಗಿದೆ ಎಂಬ ಭರವಸೆ ನಮಗುಂಟು. ಜೊತೆಯಲ್ಲಿ ಗುಣದಿಂದ ಅವನು ಪೂರ್ಣನಾಗಿದ್ದಾನೆ ಎಂಬುದನ್ನು ಗ್ರಹಿಸಿದ್ದೇವೆ. ಆದರೆ ಭೀಷ್ಮನ ಚರ್ಯೆಯಲ್ಲಿ ಧರ್ಮ ಇದೆಯೋ ಇಲ್ಲವೋ ಪರೀಕ್ಷೆ ಮಾಡಬೇಕಾಗಿದೆ. ಅದಕ್ಕೆ ನಾವು ಕುರುಕ್ಷೇತ್ರಕ್ಕೆ ಬಂದದ್ದು. ಇದು ಧರ್ಮಕ್ಷೇತ್ರ. ಧರ್ಮದ ಬಲ ಇದ್ದವನು ಮಾತ್ರ ಮಾತಾಡಬಹುದಾದ ಕ್ಷೇತ್ರ ಇದು. ಅಂಬೆಯಲ್ಲಿ ಧರ್ಮ ಇದೆಯೋ, ಭೀಷ್ಮನಲ್ಲಿ ಧರ್ಮ ಇದೆಯೋ, ಇದನ್ನ ನಿರ್ಣಯ ಮಾಡುವುದಕ್ಕೆ ಧರ್ಮಪೀಠ ಮಹೇಂದ್ರಾಚಲದಿಂದ ಬಂದಿದೆ. ಧರ್ಮಪೀಠದ ಹೊಣೆಗಾರಿಕೆ ಇದು. ಗುರಿಕಾರರಾದವರು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಧರ್ಮಪೀಠವೇ ಗುರಿಕಾರರನ್ನ ವಿಚಾರಣೆ ಮಾಡಬೇಕಾಗ್ತದೆ. ನಮ್ಮ ಪೀಠದ ವರ್ಚಸ್ಸನ್ನು, ಗೌರವವನ್ನ ಮುಂದುವರಿಸುವ ಗುರಿಕಾರರು ಹೇಗಿದ್ದಾರೆ ಎಂಬುದನ್ನ ಪರೀಕ್ಷೆ ಮಾಡುವ ಮನಸ್ಸು ನಮಗುಂಟು. ಒಂದು ಕಡೆಗೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಬೇಕಾದರೆ ಅಗ್ನಿಯನ್ನೇ ಅವನು ಸ್ವೀಕಾರ ಮಾಡಬಹುದು ವಿವಾಹ ಆಗಿ. ಇಲ್ಲದೆ ಇದ್ರೆ ಶಿಷ್ಯರಿಗೆ ಏನು ಕೊಡಲಿ, ಗುರುವಾಗಿ ಏನು ಕೊಡಲಿ ಅದನ್ನ ತೋರಿಸುವುದಕ್ಕಾಗಿ ಒಂದು ಕಡೆಗೆ ಕೊಡಲಿಯನ್ನು ಸ್ಥಾಪನೆ ಮಾಡಿದ್ದೇವೆ. ನೋಡೋಣ ನಮ್ಮ ಶಿಷ್ಯ ಏನು ಮಾಡ್ತಾರೆ ಅಂತ ನೋಡೋಣ. ಪರಮ ಋಷಿ ಮಂಡಲದ ಮಧ್ಯದಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪಾಂಗ ಶೋಭಿಪಾಗ ಭಾರ್ಗವೇಶ್ವರನ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ತಾನಿತ್ತು ಕರಬಿಡಿದು ಕರೆತಂದು ವರರತುನಮಯ ಪೀಠವಿಯುತ ವರರತುನಮಯ ಪೀಠವಿಯುತ ದೈನ್ಯದಿ ಶಿರವ ಬಾಗುತ್ತ ದೈನ್ಯದಿ ಶಿರವ ಬಾಗುತ್ತ ಗುರು ನಮೋ ಗುರು ನಮೋ ಗುರು ನಮೋ ಎಂದೆನುತ ನಿಂದಿರಲು ಆ ಆ
ಸುಖಾಂತ್ಯ ಅಂತ ಸ್ಪಷ್ಟವಾಯಿತು. ಪರಮ ಋಷಿ ಮಂಡಲದ ಮಧ್ಯದಲ್ಲಿ ಶೋಭಿಸುತ್ತಿರುವಂತಹ ಭಾರ್ಗವೇಶ್ವರರು ದಿಕ್ಪಾಲಕ ಪಂಕ್ತಿಯಲ್ಲಿ ಕಾಣುವ ಇಂದ್ರನಂತೆ, ಪರ್ವತ ಸಾಲಿನಲ್ಲಿರುವಂತಹ ಮೇರುವಿನಂತೆ, ನಭೋಮಂಡಲದಲ್ಲಿ ವಾನಿನ ಅಂಗಳದಲ್ಲಿ ಭೂತ ಭವ್ಯ ಭವತ್ಮಕಗಳಿಗೆ ಕರ್ಮಸಾಕ್ಷಿಯಾದ ಮಾರ್ತಾಂಡನಂತೆ ಅಲ್ಲ, ಅನೇಕ ಉಪಹೋಮ ಕುಂಡದ ಮಧ್ಯೆ ಶೋಭಿಸುತ್ತಿರುವಂತಹ ಪ್ರಧಾನ ಹೋಮ ಕುಂಡದಂತೆ, ಪೂರ್ಣಾಹುತಿ ಹೊತ್ತಿಗೆ ಆಜ್ಯಾಹುತಿಯಿಂದ ಜಾಜ್ವಲ್ಯಮಾನಾಗಿ ಉರಿಯುತ್ತಿರುವಂತಹ ಯಜ್ಞೇಶ್ವರದಂತೆ ನಮ್ಮ ಗುರುವರಿಯರು. ಹೌದು, ಪೃಷ್ಠಾಗ್ನಿಗೆ ಆಸನ, ಪಾದಾಗ್ನಿಗೆ ಪಾದ್ಯ, ಹಸ್ತಾಗ್ನಿಗೆ ಆರ್ಗ್ಯ, ಮುಖಾಗ್ನಿಗೆ ಆಚಮನೀಯ, ಉದರಾಗ್ನಿಗೆ ಮಧುಪರ್ಕ. ಪುನೀತನಾದೆ ಪಂಚಭೌತಿಕವಾದಂತಹ ದೇಹದಾರಿಗೆ ಪಂಚೋಪಚಾರವನ್ನು ಕೊಡಬೇಕಾದ್ದು ಗುರುಪೂಜೆ. ಇದು ಗುರುಪಾಠ ನಮಗೆ. ಹಾಗಾದ್ರೆ ಗುರುವಿನಲ್ಲಿ ಏನನ್ನು ಕಾಣಬೇಕು? ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ. ಸೃಷ್ಟಿಶೀಲತೆ, ಪಾಲನಾ ಕರ್ತೃತ್ವ, ಆಮೇಲೆ ಲಯಾಧಿಕಾರಿ. ಪ್ರಪಂಚದಲ್ಲಿ ಪ್ರಭುತ್ವ ಇರುವಂತಹದ್ದು ಈಶ್ವರನಲ್ಲಿ, ವ್ಯಾಪನಾಶೀಲತೆ ಇರುವಂತಹದ್ದು ವಿಷ್ಣುವಲ್ಲಿ, ಬೃಹತ್ ಇರುವಂತಹದ್ದು ಬ್ರಹ್ಮನಲ್ಲಿ. ಅದು ಮೂರು ತ್ರಿಗುಣಗಳ ತ್ರಿಕೂಟಕ ಇವರಲ್ಲಿ ಉಂಟು ಅಂತ ನಮಗೆ ಗೊತ್ತುಂಟು. ಆ ಕಾರಣದಿಂದ ಗುರು ರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜಯ 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 ಜಯ. ಪರಜುದರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನ ತೋಳೋ. ಪರಶೋಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನ ತೋಳು. ಧರೆಯೊಳಗಿವ ಗೆಣೆಯುಂಟೆ, ಧರೆಯೊಳಿವ ಗೆಣೆ ಉಂಟೆ ಎನ್ನುತ್ತಲಾಗ ಪೇಳಿದನು. ಆ ನೋಡಿದ್ರು ನೀವೆಲ್ಲ ಬರುವಾಗ ನಮಗೆ ಸಾಕಷ್ಟು ಪ್ರೇರಣೆ ಕೊಟ್ಟಿದ್ರಿ. ನಿಮ್ಮ ಶಿಷ್ಯನಾದಂತಹ ದೇವವ್ರತ ಉನ್ಮಸ್ತಕವಾಗಿ ಬೆಳೆದಿದ್ದಾನೆ. ಅವನಲ್ಲಿ ಧರ್ಮ ಪ್ರಜ್ಞೆ ಕ್ಷೀಣಿಸಿದೆ ಅಂತ ಅವನ ಸಮುದಾಚಾರವನ್ನು ನೀವು ನೋಡಿ. ಎಂತಹ ವಿನಯ, ಏನು ಗುಣ ಪರಿಪೂರ್ಣತೆ! ಅಬ್ಬ, ಸಮುದಾಚಾರದಲ್ಲಿ ಇವನಿಗೆ ಹೋಲುವವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ವಸುಂಧರೆ, ನಿಜವಾಗಿ ವಸುಂಧರೆ ಎಂಬ ಹೆಸರನ್ನ ಪಡೆಯುವುದಕ್ಕೆ ಕಾರಣ ಇವನೇ ವಸುವಾಗಿ ಅವತರಿಸಿದ್ದಾರೆ. ಒಳ್ಳೆಯದು, ಬಹಳ ಮೆಚ್ಚುಗೆ ಆಯಿತು ನಮಗೆ. ಆದರೆ ವಿಚಾರಣೆ ಸರಿಯಾಗಿ ಮಾಡ್ತೇವೆ. ನೀವೆಲ್ಲ ಯಾರು ಅವಸರಿಸಬೇಕಾದದ್ದಿಲ್ಲ. ಹೇಗೂ ನಮ್ಮ ಶಿಷ್ಯ ಅಂತ ನಾವು ಪಕ್ಷಪಾತಿಗಳಾಗುವುದಿಲ್ಲ. ಇಂದಿನ ವಿಚಾರಣೆ ಬಹಳ ಸಮರ್ಥವಾದ ವಿಚಾರಣೆ. ದೇವವ್ರತ, ಬಹಳ ಸಮಾಧಾನ ಆಯಿತು. ನಿನ್ನ ಉಪಚಾರದಿಂದ ನಾವು ಸಂತುಷ್ಟರಾಗಿದ್ದೇವೆ. ಆದರೆ ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ, ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ, ಮತ್ತ ಕಾಶಿನಿ ಎಂಬೆ ಅನ್ಯ ಪುರುಷನೋಳೋ. ಮತ್ತ ಕಾಶಿನಿ ಎಂಬೆ ಅನ್ಯ ಪುರುಷನೋಳು. ಚಿತ್ತ ವಿಠ್ಠಳ ತಂದು ತೊರೆದ ಕಾರಣ ಏನು? ಚಿತ್ತ ವಿಠ್ಠಳ ತಂದು ತೊರೆದ ಕಾರಣ ಏನು? ಮತ್ತಿವಳ ನೀ ಬಿಟ್ಟರ್ಯಾರು ವರಿಸುವರು? ನಿನ್ನ ಬಾಲ್ಯದಲ್ಲಿ ನಿನ್ನ ತಾಯಿಯಾದಂತಹ ಭಾಗೀರಥಿ ನಿನ್ನನ್ನು ಕರೆದುಕೊಂಡು ಬಂದು ನನ್ನ ಪಾದಗಳ ಮೇಲೆ ಮಲಗಿಸಿದಾಗ, ನಮಸ್ಕಾರ ಮಾಡುವಂತ ಪ್ರಚೋದನೆ ಮಾಡಿದಾಗ ನಿನ್ನನ್ನು ಎತ್ತಲು ನಾವು ಬುದ್ಧಿಗಳನ್ನ ಇಟ್ಟೆವು. ಇಲ್ಲದೆ ಇದ್ರೆ ನಮಗೆ ಶಿಷ್ಯರ ಅಪೇಕ್ಷೆ ಇರಲಿಲ್ಲ. ಆದರೆ ಭಾಗೀರಥಿಯೇ ಬಂದು ಇವನನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಾಗ, ಉದ್ಧಾರ ಮಾಡಿದ್ರೆ ನಿನ್ನನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸಿತು. ಆದ್ದರಿಂದ ನಿನ್ನನ್ನ ಮೇಲಕ್ಕೆ ನಾವು ಎತ್ತುವುದಕ್ಕೆ ಮನಸ್ಸು ಮಾಡಿದೆವು. ನಿನಗೆ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಧಾರೆ ಎರೆದು ಕೊಟ್ಟೆವು.
ನೀನು ಸಮರ್ಥನಾದೆ. ನಮ್ಮ ಆಶ್ರಮದಿಂದ ಬರುವಾಗ ದೇವವ್ರತನಾಗಿ ಸಮಾವರ್ತನ ಸಂಸ್ಕಾರವನ್ನು ಪಡ್ಕೊಂಡು ಬಂದೆ. ನಮ್ಮ ಮನಸ್ಸಿಗೆ ಒಂದು ಆಶಾಭಾವನೆ ಇತ್ತು, ನಮ್ಮಲ್ಲಿ ಪಳಗಿದಂತಹ ಈ ದೇವವ್ರತ ಈ ಯುಗಕ್ಕೆ ಈ ಕಾಲಕ್ಕೆ ರಾಮಚಂದ್ರನೇ ಆಗಿ ಬೆಳಗತಾನೆ ಅಂತ. ಆದರೆ ನಾವು ಕೇಳಿದ ವರ್ತಮಾನವೇ ಬೇರೆ ಆಯ್ತಲ್ಲ. ಹೌದು, ಕಾಶಿಯ ರಾಜಕುಮಾರಿಯಾದಂತಹ ಅಂಬೆ ಮತ್ತ ಕಾಶಿನಿ. ಸೂಕ್ಷ್ಮಾರ್ಥವನ್ನು ನೀನು ಗ್ರಹಿಸಬೇಕು. ಮತ್ತ ಕಾಶಿನಿ ಅಂದ್ರೆ ಸುಂದರಿ ಅಂತ ಒಂದರ್ಥ. ತನ್ನ ನಡವಳಿಕೆಯಲ್ಲಿ ಪ್ರಮಾದವನ್ನ ತಪ್ಪಿಸಿಕೊಳ್ಳಲಾರದ ಕಾಶಿನಿ ಮತ್ತ ಕಾಶಿನಿ. ಎಲ್ಲೋ ಒಂದು ಕಡೆಗೆ ಜಾರಿರಬಹುದು, ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಅವಳ ವಿವೇಕ ಸಹಕಾರ ಮಾಡದೇ ಇರಬಹುದು. ನೀನೇ ಕೊಟ್ಟ ಸ್ವಾತಂತ್ರ್ಯವನ್ನ ಬಳಸಿಕೊಳ್ಳುವಲ್ಲಿ ಅವಳು ಪೂರ್ಣವಾಗಿ ಪಕ್ವವಾಗದೇ ಇರಬಹುದು. ಆದರೆ ಅವಳಿಗೆ ವಿವೇಕವನ್ನ ಕೊಟ್ಟು ವಿವೇಕದ ಜೊತೆಯಲ್ಲಿ ಸ್ವಾತಂತ್ರ್ಯವನ್ನ ಮುಂದುವರಿಸಬೇಕಾದ ಹೊಣೆಗಾರಿಕೆ ನಿನಗಿರುವಾಗ ಅವಳು ಹೇಗೂ ಅನ್ಯ ಪುರುಷನಲ್ಲಿ ಮನಸ್ಸನ್ನು ಇಟ್ಟಿದ್ದಾಳೆ. ಅಂಥವಳನ್ನು ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಕರೆದುಕೊಂಡು ಬಂದೆ. ಪ್ರಶ್ನೆ ಮಾಡಿದ್ರೆ ಎಲ್ಲೂ ಮಾಡಬಹುದು, ಆದರೆ ಪ್ರಧಾನವಾದ ವಿಷಯ ಏನು? ಕಾಶಿ ಕ್ಷೇತ್ರಕ್ಕೆ ನೀನು ಹೋಗಿ ಅಲ್ಲಿಯ ವಿವಾಹ ಮಂಟಪದಲ್ಲಿ ವಿಕ್ರಮಪಣವನ್ನು ನಿಯಂತ್ರಿಸಿ 3 ರಾಜಕುಮಾರಿಯರನ್ನ ಕರೆದುಕೊಂಡು ಬಂದೆ. ಅಂದರೆ 3 ಗ್ರಾಹ್ಯ ಎಂಬುದೇ ನಿನ್ನ ನಿರ್ಣಯ. ಆ ಪೈಕಿ 2 ನೀನು ವಿವಾಹ ಮಾಡಿಸಿಕೊಂಡು ನಿನ್ನ ತಮ್ಮನಿಗೆ ಹಿರಿಯಳಾದಂತಹ ಅಂಬೆಯನ್ನ ನೀನು ತೊರೆದೆ. ತ್ವರೆಯಿಂದ ತೊರೆದೆ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಕಾಶಿ ಕ್ಷೇತ್ರದಿಂದ ಹಸ್ತಿನಾವತಿಗೆ ಬರುವಾಗ ಅಂಬೆ ಭೀಷ್ಮನ ಹೆಣ್ಣು ಅಂತಲೇ ಆಗಿ ಹೋಗಿದ್ದಾಳೆ. ಅದನ್ನು ಮರಿಬಾರದು. ಭೀಷ್ಮ ತಂದ ಕಾರಣ ಭೀಷ್ಮನ ಹೆಣ್ಣುಗಳು, ಭೀಷ್ಮನ ಸ್ವತ್ತು. ನಿನ್ನ ಸ್ವತ್ತಾಗಿರುವ ಅಂಬೆಯನ್ನ ನೀನು ಹೀಗೆ ತೊರೆದ್ರಿಂದ ಅವಳಿಗೆ ನೆಲೆ ಇಲ್ಲ, ಬೆಲೆ ಇಲ್ಲ, ಅವಳ ಕಣ್ಣೀರಿಗೆ ಪರಿಹಾರ ಇಲ್ಲ ಅಂತಾಗಿದೆ. ಅದಕ್ಕಾಗಿ ಹೇಳು, ತಂದು ತೊರೆಯುವುದಕ್ಕೆ ಏನು ಕಾರಣ? ಅದು ಸಕಾರಣ ಅಲ್ಲ ಅಂತಾದ್ರೆ, ಅಂಬೆಯನ್ನ ತೊರೆದದ್ದು ತಪ್ಪು ಅಂತಾದ್ರೆ, ವಿವಾಹ ಮಂಟಪಕ್ಕೆ ನೀನು ಹೋದದ್ದು ತಪ್ಪು. ಅಲ್ಲಿ ರಾಜಕುಮಾರಿಯರನ್ನ ಏರಿರಿ ಎನ್ನಯ್ಯ ರಥವ ಅಂತ ಹೇಳಿದ್ದು ತಪ್ಪು. ಅರಮನೆಗೆ ಕರೆದುಕೊಂಡು ಬಂದ ಮೇಲೆ ಸ್ವಾಭಿಪ್ರಾಯ ನಿವೇದನೆಗೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪು. ಎಲ್ಲ ತಪ್ಪು ಅಂತಾಗ್ತದೆ. ಯಾಕೋ ಹೀಗೆ ಮಾಡಿದಿ? ಗುರುವರಿಯ ಕೇಳಿಗೆ ಸಾಲ್ವನ ಒಪ್ಪಿದ, ಗುರುವರಿಯ ಕೇಳಿಗೆ ಸಾಲ್ವನ ಒಪ್ಪಿದ, ಪರಿಯನು ತಿಳಿಯದೆ ನಾನು, ಪರಿಯನು ತಿಳಿಯದೆ ನಾನು, ಪರಿಣಯವನ್ನು ಮಾಡ್ತೇನೆನ್ನುತ್ತಾ. ಗುರುವರ ಸಂತೋಷ ಆಯಿತು ನನಗೆ. ಪ್ರಶ್ನಿಸಬೇಕಾದವರೇ ಪ್ರಶ್ನಿಸಬೇಕು. ಒಂದು ಪ್ರಶ್ನಿಸಬೇಕಿದ್ರೆ ಪ್ರಕರಣದ ಮೂಲ ಗೊತ್ತಿರಬೇಕು, ಜೊತೆಗೆ ಪ್ರಶ್ನೆಗೆ ಉತ್ತರ ಗೊತ್ತಿರಬೇಕು, ಅಥವಾ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಅರ್ಥ ಆಗಬೇಕು. ನೀವು ಸರ್ವ ಯೋಗ್ಯತೆ ಉಳ್ಳವರು. ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ, ನನ್ನನ್ನು ಎತ್ತುವುದಕ್ಕಾಗಿ ನೀವು ಎಲ್ಲಿ ಬುದ್ಧಿಗಳನ್ನು ನಿಕ್ಷೇಪಗೊಳಿಸಿದ್ದೀರೋ ಅಲ್ಲಿಯೇ ಬುದ್ಧಿ ಇದೆ. ಯಾಕಂದ್ರೆ ವಿಚಲನೆ ಇಲ್ಲ ಅಲ್ಲಿ. ನೀವೊಮ್ಮೆ ಬೀಜವಾಪನ ಮಾಡಿದ ಮೇಲೆ ಅಲ್ಲಿ ವಿಚಲನೆ ಆಗುವುದಕ್ಕುಂಟ? ಇಲ್ಲವೇ ಇಲ್ಲ. ಸಿಹಿ ಫಲ ಕೊಡಬೇಕು ಅಂತ ನೀವು ಬೀಜವಾಪನ ಮಾಡಿದ್ರೆ ಕಹಿ ಗೊಬ್ಬರ ಹಾಕಿದ್ರು ಗೆಲ್ಲಿನ ತುದಿಯಲ್ಲಿ ಸಿಹಿ ಫಲವನ್ನೇ ಕೊಡ್ತದೆ. ಯಾಕೆ? ನಿಮ್ಮ ಕರಾವಲಂಬನ ಮತ್ತು ಕರಾಸ್ಪರ್ಶ ಅದು. ಒಂದು ಮೆಟ್ಟಿಲನ್ನು ನೀವು ಏರಿಸಿ ಬಿಟ್ರಿ ದೇವವೃತನನ್ನು, ಇನ್ನೊಂದು ಮೆಟ್ಟಿಲು ಬೃಹಸ್ಪತಿಗಳು ಕೊಟ್ಟರು, ಮತ್ತೊಂದು ಮೆಟ್ಟಿಲು ವಸಿಷ್ಠರು ಕೊಟ್ಟರು, ಆ ಮಗದೊಂದು ಮೆಟ್ಟಿಲನ್ನು ಆಚಾರ್ಯ ಶುಕ್ರರು ಕೊಟ್ಟರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತಹದ್ದು ಆಶ್ರಮ
ದಲ್ಲಿ 4 ಮೆಟ್ಟಿಲುಗಳು, ಹೌದಾ? ಅದನ್ನು ಏರುವುದಕ್ಕೆ ನನಗೆ ಅವಕಾಶ ಇದೆ, ಆದರೆ ನನಗೆ ಬೇಕು ಅಂತ ಇರುವುದಷ್ಟೇ. ಆಯ್ಕೆ ನನ್ನದ್ದು. ಗುರುವರ ಅಬ್ಬಾ ಪ್ರಕರಣವನ್ನು ತಾವು ಪ್ರಶ್ನಿಸಿದ್ರಿ. ಆ ಪ್ರಕರಣವನ್ನು ಸ್ವಾಧೀನೀಕರಿಸಿದಿ ನೀನು. ಗುರುಗಳೇ, ಯಾವುದೇ ಒಂದು ಕಾರ್ಯಕ್ಕೆ ಹೊರಡುವಾಗ ಒಂದು ಕಾರ್ಯದಲ್ಲಿ 2 ಉದ್ದೇಶ ನಮ್ಮಂತವರಿಗಿದ್ರೆ ಅಪರಾಧವೋ ಹೇಳಿ? ಅಲ್ಲ, ಗುಣವೇ ಅದು. ಯಾಕಂದ್ರೆ ಕ್ಷಾತ್ರ. ನಾನು ಮೊದಲೇ ತಮ್ಮ ಹತ್ರ ಹೇಳ್ತೇನೆ, ನಾನು ಬ್ರಹ್ಮಚಾರಿಯೇ ಹೊರತು ನಾನು ಸನ್ಯಾಸಿ ಅಲ್ಲ. ಕುಟುಂಬ ಲೋಲುಪತೆ ಸಿಂಹಾಸನದ ಸಂಧಿ ವಿಗ್ರಹಿಯಾಗಿ ಹಸ್ತಿನಾವತಿಯಲ್ಲಿ ಸಿಂಹಾಸನವನ್ನು ಏರುವುದಿಲ್ಲ ಅಂತ ಬಿಟ್ಟರೆ ರಾಜಕೀಯ ಸಂಬಂಧವಾದ ವ್ಯವಹಾರವನ್ನು ನಿರ್ವಹಿಸುವ ನಿಮ್ಮ ಶಿಷ್ಯನಾದ ನಾನೇ ಅಲ್ಲಿ. ಆ ಕಾರಣದಿಂದ ಪ್ರತಾಪಸೇನನು ತನ್ನ ಹೆಣ್ಣು ಮಕ್ಕಳಿಗೆ ವಿವಾಹವನ್ನು ಮಾಡುತ್ತಾ ಇದ್ದಾನೆ, ಸ್ವಯಂವರವನ್ನೇ ಪಣವನ್ನಾಗಿಸಿ. ಹೋಗುವುದಕ್ಕೆ ಕಾರಣ ಉಂಟು ಗುರುಗಳೇ, ಸುಮ್ಮನೆ ನಾ ಹೋದದ್ದೇನೂ ಅಲ್ಲ. ಅವನ ಮಕ್ಕಳಿಗೆ ಮದುವೆ ಮಾಡ್ಲಿ, ಸ್ವಯಂವರವನ್ನೇ ಮಾಡ್ಲಿ, ಸ್ವಯಂವರಕ್ಕಿಪ್ಪ ಪಣ ನನ್ನ ಕ್ಷಾತ್ರವನ್ನು ಕೆದಕಿತು. ಅವರೇ ಸ್ವತಃ ಆಯ್ದುಕೊಳ್ಳುವುದು, ವಧುವೆ ವರನನ್ನು ಆಯ್ದುಕೊಳ್ಳುವುದು. ಯಾಕಂದ್ರೆ ಹಿಂದೆ ನಡೆದಿದೆ, ದಮಯಂತಿ ಸ್ವಯಂವರ ಉಂಟು. ಇಂಥದ್ದು ಅನೇಕ, ಬೇಡ ದೇವಕಲ್ಪವನ್ನು ತೆಕ್ಕೊಂಡ್ರೆ ಲಕ್ಷ್ಮೀ ಸ್ವಯಂವರ ಉಂಟು. ಹೆಣ್ಣೆ ತನ್ನ ಗಂಡನನ್ನು ಆಯ್ದುಕೊಳ್ಳುವಂತಹದ್ದು ವರಹ ಮಾಲಿಕೆ ಹಿಡ್ಕೊಂಡು. ಇಲ್ಲಿ ವಿಕ್ರಮವೇ ಪಣ, ಇದು ಕ್ಷಾತ್ರಕ್ಕೆ ಸಂಬಂಧಪಟ್ಟದ್ದು. ವಿಕ್ರಮವೇ ಪಣ ಅಂತಾದ್ರೆ ನಮಗೆ ಹೇಳಿಕೆ ಬೇಕು, ಅಥವಾ ನಮ್ಮ ಅನುಮತಿಯನ್ನಾದ್ರೂ ಪಡಬೇಕು. ಯಾಕಂದ್ರೆ ನಾವು ಚಕ್ರವರ್ತಿ ಸಿಂಹಾಸನ. ನಾನು ಹೀಗೊಂದು ಯೋಚನೆ ಮಾಡಿದ್ದೇನೆ, ಆದರೆ ನೀವು ಅದಕ್ಕೆ ಪಾಲ್ಗೊಳ್ಳುವುದಕ್ಕೆ ಅಭ್ಯರ್ಥಿ ಅಲ್ಲ. ಇಷ್ಟಾದ್ರೂ ಅನುಮತಿ ತೆಕ್ಕೊಳ್ಳದೇ ಇದ್ರೆ ಅದನ್ನು ಪ್ರಶ್ನಿಸಬೇಕಾದ್ದು ಸಂಧಿ ವಿಗ್ರಹಿಯಾಗಿ ನನಗೆ ರಾಜಧರ್ಮ. ಉಪಾಯ ನನಗೆ ಪ್ರಶ್ನಿಸದೇ ಇದ್ರೆ, ನಾನು ಇವತ್ತು ಪ್ರಶ್ನಿಸಲಿಲ್ಲ ಅಂತ ಬಿಟ್ರೆ ನಾಳೆ ನಮ್ಮ ಪ್ರಜಾವರ್ಗದವರಲ್ಲಿ ಎಲ್ಲ ಕಡೆಯಲ್ಲಿ ಹೀಗೆ ನಡ್ಕೊಂಡು ಹೋದ್ರೆ ಹಸ್ತಿನಾವತಿ ಚಕ್ರವರ್ತಿ ಸಿಂಹಾಸನ ಅದೊಂದು ಯಜ್ಞವೋ ಪೂಜೆ ಕಾರ್ಯಕ್ರಮಕ್ಕೆ ಗಣಪತಿ ಮಂಡಲ ಇದ್ದಾಗ ಆಗ್ತದೆ. ದೂರದಿಂದ ಗಣಪತಿ ಮಂಡಲಕ್ಕೆ ಎಸೆಯುವುದು, ಪ್ರಧಾನ ಹೋಮಕ್ಕೆ ಆರತಿ ಎತ್ತುವುದು. ಹಾಗೆ ಗಣಪತಿ ಮಂಡಲ ಆಗಬಾರದಲ್ಲ ಇದು. ಅದಕ್ಕೆ ಬೇಕಾಗಿ ಚಕ್ರವರ್ತಿ ಸಿಂಹಾಸನದ ಯೋಗ್ಯತೆಯನ್ನು ಪುನರ್ ಪ್ರತಿಷ್ಠಾಪಿಸುವಂತಹದ್ದು ಅಥವಾ ಜಾಗೃತಗೊಳಿಸುವ ಉದ್ದೇಶ ಒಂದು. ಜೊತೆಗೆ ಅಲ್ಲಿ ಇನ್ನೊಂದು ಇತ್ತು ಗುರುಗಳೇ, ತಮ್ಮ ಅವಗಣನೆಗೆ ಬಂದಿದೆ ಅಂತ ಗೊತ್ತಿಲ್ಲ. ಕರಿಪುರದರಸ ಭೀಷ್ಮ ಗರಿಯದ ಹಾಗೆ ಬರೆಸು ರೇಖನಗಳ ಸಕಲ ರಾಜರಿಗೆ ನನಗೆ ಅವಮಾನ ಆಯ್ತು. ಇದರಿಂದ ಅವಮಾನದ ಸಿಂಹಾಸನಕ್ಕೆ ನಾವು ಮದುವೆ ನಿಲ್ಲಿಸಿದ ಪ್ರಕರಣ ಇಲ್ಲ, ನಾವೊಂದು ಹೆಣ್ಣಿಗೆ ಮಾಂಗಲ್ಯ ಬಂಧನಾಗುವುದನ್ನು ತಡೆದ ಪ್ರಕರಣ ಇಲ್ಲ, ಒಂದು ಸಂಸಾರವನ್ನು ಒಡೆದ ಪ್ರಕರಣ ಇಲ್ಲ. ಹಾಗಾದ್ರೆ ಯಾಕೆ ನಮಗೆ ಹೇಳಿಕೆ ಕೊಡಬಾರದು? ಇದರಲ್ಲಿ ಯಾವುದೋ ಒಂದು ಉದ್ದೇಶ ಇದೆ, ಅದು ದುರುದ್ದೇಶ. ಹೀಗೆ ನಾನು ದೂರಾಲೋಚನೆಯನ್ನು ಆಲಿಸಿ ತಾಯಿಯಾದಂತಹ ಸತ್ಯವತಿ ದೇವಿಯರಲ್ಲಿ ಕುಟುಂಬ ಲೋಲುಪನಾಗಿ ನಮ್ಮ ಚಕ್ರವರ್ತಿಯು ತಮ್ಮನುವಾದಂತಹ ವಿಚಿತ್ರ ವೀರನಿಗೆ ಆದೀತು ಮಗ, 2 ಉದ್ದೇಶದಿಂದ ಹೋಗಿದ್ದೇನೆ. ಗುರುವಾರ ನಾನು ಪ್ರಕರಣವನ್ನು ಸ್ವಾಧೀನಕರಿಸಿಕೊಂಡದ್ದು ಬಿಟ್ಟು ನಾನು ನೇರ ಪ್ರಕರಣದಲ್ಲಿ ಭಾಗಿಯಲ್ಲ. ರಥವನ್ನು ಏರಿಸಿಕೊಂಡಿದ್ದೇನೆ, ಹೆಣ್ಮಕ್ಕಳನ್ನು ಯಾವರನ್ನು ಏರಿಸಿಕೊಂಡಿದ್ದೇನೆ? ಪಣಕ್ಕೆ ಬದ್ಧರಾದಂತಹ ಹೆಣ್ಮಕ್ಕಳನ್ನು ರಥಕ್ಕೆ ಏರಿಸಿಕೊಂಡಿದ್ದೇನೆ. ಪಣಕ್ಕೆ ಬದ್ಧರು 3 ಮಂದಿಯು ಮದುವೆ ಆಗದೇ ಇದ್ದಂತಹ, ಸ್ವಯಂವರಕ್ಕೆ ವಧುವಾಗಿದ್ದಂತಹ 3ರನ್ನು ಏರಿಸಿಕೊಂಡು ಕರ್ಕೊಂಡು ಬಂದು ಒಂದು ಮಾತು ತಾವು ಹೇಳಿದ್ರಿ, ಅವರ ಹತ್ರ ಕೇಳಿದಿ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿ. ನಾನು ಪ್ರಾಮಾಣಿಕವಾಗಿ ಅವರ ಹತ್ರ ಕೇಳಿದ್ದಲ್ಲ, ನಾನು ತಮ್ಮನಿಗೆ ಮದುವೆ ಮಾಡಿಸ್ತೇನೆ ನಿಮ್ಮನ್ನು ಅಂತ ಹೇಳಿದೆ. ಹೇಳುವಾಗ ಇಬ್ರೂ ತಲೆ ಅಡಿಗೆ ಹಾಕಿ ಕಾಲು ಗೀಚಿಕೊಂಡು ಹೋದ್ರು. ಒಪ್ಪಿಗೆ ಅಂತ ಅರ್ಥ. ಆ ಇಬ್ಬರಿಗಿಂತ ಹಿರಿಯಳಾದಂತ ಈಗ ತಲೆ ಬಿಕ್ಕಿ ಹಾಕಿರುವಂತ ಅವಳು, ಕೂದಲು ಕಟ್ಟಬೇಕು ಅಂತ ಗೊತ್ತಿಲ್ಲ ನೋಡಿ, ಇಷ್ಟು ಮಂದಿ ಋಷಿಮುನಿಗಳಿರುವಾಗ ಅವಳು ಮಾತು ತೊಡಗಿತು. ಹಸ್ತಿನಾವತಿಯ ಚಾವಡಿಯಲ್ಲಿ ಹೆಣ್ಣು ಮಕ್ಕಳು ಮಾತಾಡುವಾಗ ಅವರ ಮಾತವಾಗಿ ವರಹಮಾಲಿಕೆಯನ್ನು ಹಿಡಿದು ಪಣಕ್ಕೆ ಬದ್ಧಳಾಗಿ ನಿಂತಿದ್ದಾಳೆ. ಹಾಗಾದರೆ ಅವಳ ಸ್ವಾತಂತ್ರ್ಯವನ್ನು ನಾನು ಕಸಿಲಿಲ್ಲ. ಅವಳೇ ಅಪ್ಪನದ್ದೋ ಅಮ್ಮನದ್ದೋ ಸ್ವಾತಂತ್ರ್ಯವನ್ನು ಮೀರಿ ಅವಿವೇಕಿಯಾಗಿ ವ್ಯವಹರಿಸಿದ್ಲು ಅಂತ ನನ್ನ ಯೋಚನೆಗೆ ಹೊಳೆಯಿತು. ಸಾಲ್ವನನ್ನು ಮೆಚ್ಚಿದ್ದೇನೆ. ತಾನು ಅನ್ಯಾನುರಕ್ತೆ, ಮತ್ತೊಬ್ಬನಲ್ಲಿ ಮನವಿಟ್ಟವಳನ್ನು ಇಟ್ಟ ಮೇಲೆ ಇನ್ನೊಬ್ಬನನ್ನು ಮದುವೆ ಆಗಬಹುದು ಅಂತ ಅವಳೇ ಕೇಳಿತು. ಆ ಕಾರಣದಿಂದ ಏನು ಮಾಡುವುದು ಅಂತ ನನಗೂ ಹೊಳಿಲಿಲ್ಲ. ಅಪ್ಪನ ಮನೆಗೆ ಹೋಗ್ತೀಯಮ್ಮ, ನಾನು ಯಾವ ಮುಖದಲ್ಲಿ ಅಪ್ಪನ ಮನೆಗೆ ಹೋಗುವುದು? ಹಾಗಾದ್ರೆ ಏನು ಮಾಡುತ್ತಿ? ಎಂದಿಗೆ ಐತಗಳೋ ಎಂಬ ಸಾಲ್ವ ನನ್ನ ನಿರೀಕ್ಷೆಯಲ್ಲಿರಬಹುದು. ತಾವು ದೊಡ್ಡ ಮನಸ್ಸು ಮಾಡಿ ಕಳುಹಿಸಿಕೊಟ್ರೆ ನಾ ಸಾಲ್ವನಿಗೆ ಹೋಗ್ತೇನೆ, ಮನೆಗೆ ಹೋಗ್ತೇನೆ ಅಂತ ಹೇಳಿದ್ರು.
ಬ್ರಾಹ್ಮಣ ಪಂಗಡದ ಜೊತೆಗೆ ಒಬ್ಬರು ವಯೋವೃದ್ಧರು ಮತ್ತು ಅವರೊಟ್ಟಿಗೆ ಸ್ವಲ್ಪ ಪ್ರಾಯಕ್ಕೆ ಬಂದ ಒಂದು ಗುಂಪಿನ ಜೊತೆಗೆ ಅವಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಹಿಂದೆ ಬಂದಿದ್ದಾಳೆ. ಗುರುಗಳೇ, ಸಾಲ್ವ ತಿರಸ್ಕರಿಸಿದ ಮೇಲೆ ಸಾಲ್ವನ ಹೆಂಡತಿ ಬಂದ ಮೇಲೆ ಸಿಂಹಾಸನಕ್ಕೆ ಅವಳನ್ನು ಅಲ್ವಾ ರಾಜಮಾತೆ ಅಂತ ಸ್ವೀಕರಿಸಲಿಕ್ಕೆ ಬರುವುದಿಲ್ಲ. ನಾನು ಹೊರಡುವಲ್ಲಿ, ನಾನಲ್ಲಿ ಪಂಥಾಹ್ವಾನ ನೀಡುವಲ್ಲಿ, ನಾನು ಕರ್ಕೊಂಡು ಬರುವಲ್ಲಿ ತ್ರಿಕರಣಾಂತಕರಣ ಶುದ್ಧ ಹೇಳುತ್ತೇನೆ. ತಮ್ಮನಿಗೆ ಅಂತ ಅವರನ್ನು ಕರ್ಕೊಂಡು ಬಂದಿದ್ದೇನೆ. ತಮ್ಮನಿಗಾದರೋ ಪರನಾರಿಯರ ನೀನು, ತಮ್ಮನಿಗಾದರೋ ಪರನಾರಿಯರ ನೀನು, ಹೆಮ್ಮೆಯೋಳ್ ಕರ ಪಿಡಿದು, ಹೆಮ್ಮೆಯೋಳ್ ಕರ ಪಿಡಿದು, ದುರ್ಮಾರ್ಗತನದಿಂದ ತರುವುದು ನಿನ್ನಯ, ದುರ್ಮಾರ್ಗತನದಿಂದ ತರುವುದು ನಿನ್ನಯ, ಧರ್ಮ ವಿಮರಿಸಬಳ, ದುರ್ಮಾರ್ಗತನದಿಂದ ತರುವುದು ನಿನ್ನಯ, ಧರ್ಮ ವಿಮರಿಸಬಳ, ನಿನ್ನಯ ಧರ್ಮ ವಿಮರಿಸಬಳ. ನಿಜವಾದಂತಹ ನಿನ್ನ ಲೋಪ ಎಲ್ಲಿದೆ ಅಂತ ನಮಗೆ ಗೊತ್ತಾಯ್ತು. ಕೇಳೋಣ. ನಾನು ದೋಷ ಅಂತ ಹೇಳ್ತಾ ಇಲ್ಲ, ನಿನ್ನ ಚರ್ಯೆಯಲ್ಲಿ ಒಂದು ಲೋಪ ಆಗಿದೆ. ಏನು? ನೀನು ಸಂಧಿ ವಿಗ್ರಹಿಯಾಗಿ ಕಾಶಿ ಪಟ್ಟಣಕ್ಕೆ ಹೋದದ್ದು ಸರಿಯೇ. ಯಾರಾದರೂ ಅದು ತಪ್ಪು ಅಂತ ಆಕ್ಷೇಪ ಮಾಡುವವರಿದ್ರೆ ನಾವೇ ಅದನ್ನು ಉತ್ತರಿಸ್ತಾ ಇದ್ರು. ಹಸ್ತಿನಾವತಿಯ ಸಿಂಹಾಸನಕ್ಕೊಬ್ಬ ಪ್ರತಿಸ್ಪರ್ಧಿ ಈ ವಿಕ್ರಮವೇ ಪಣದಿಂದ ತಯಾರು ಮುಂದೆ ಆಗುವುದಿದ್ರೆ ಹೌದು, ಮೂಲದಲ್ಲೇ ಅದನ್ನು ನಿಯಂತ್ರಿಸಬೇಕು ಎನ್ನುವುದು ನನ್ನ ರಾಜಕೀಯ ಪ್ರಜ್ಞೆ. ಸರಿಯಾದಂತಹ ರಾಜತಂತ್ರ ಅದು. ಈ ನನ್ನ ಹೋರಾಟದಲ್ಲಿಯೋ ಆಕ್ರಮಣದ ಸ್ವಭಾವದಲ್ಲಿಯೋ ಹೌದು, ಹೆಣ್ಣು ಮಕ್ಕಳು ಅನಾಥವಾಗಕೂಡದು ಎನ್ನುವುದರಿಂದ ಅವರನ್ನು ರಥ ಏರಿಸಿಕೊಂಡದ್ದು ಕುಟುಂಬ ಪ್ರಜ್ಞೆ. ಅದು ಸರಿಯಾಗಿದೆ. ಆ. ನಿನ್ನ ರಥದ ಮೇಲೆ ನೀನು ಏರಿಸಿಕೊಂಡು ಬಂದಾಗ ಅವರ ಪಾಲಿಗೆ ನೀನು ತಂದೆಯಾದೆ. ಹ, ಮೂವರು ಹೆಣ್ಣು ಮಕ್ಕಳನ್ನ ನೀನು ರಥದಲ್ಲಿ ಕರೆತಂದೆ. ಹ. ಆದ್ದರಿಂದಲೇ ಆ ಹೆಣ್ಣು ಮಕ್ಕಳಿಗೆ ನೀನು ತಂದೆ. ಸರಿ. ಈ ವಿಷಯವನ್ನು ಕೂಡ ನಾವು ನಿರ್ಣಯಿಸಬಹುದು. ಹ, ಬಂದ ಮೇಲೆ ಯೋಚನೆ ಮಾಡಿದೆ. ಸಂದರ್ಭ ಹೇಗೆ ಬಂತು ನೋಡು. ಹ. ಧರ್ಮವೆಂಬುದು ಹೇಗೆ ಸೂಕ್ಷ್ಮವಾಯಿತು ಅಂತ. ಹೌದು. ಇಕ್ಕಟ್ಟಾದಂತಹ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಬೇಕಾಗ್ತದೆ. ಇಬ್ಬರು ರಾಜಕುಮಾರಿಯರು ನಿನ್ನ ಆಯ್ಕೆಯನ್ನು ಸ್ವೀಕಾರ ಮಾಡಿ ಅವರು ಸ್ವೀಕರಿಸಿದ್ದಾರೆ. ಅವರಿಗೆ ಮದುವೆ ಕಡದೆಲ್ಲ ಆಯ್ತು. ಹೌದು. ಆದರೆ ಹಾ. ಹಿರಿಯಳಾದಂತಹ ಅಂಬೆ ಯಾಕೆ ಸ್ವೀಕಾರ ಮಾಡಲಿಲ್ಲ? ಬಹಳ ಮುಖ್ಯವಾದ ವಿಷಯ. ಹೌದು, ಹೌದು. ಅವಳು ವಾಗ್ದತ್ತ. ಅವಳು ಮೊದಲೇ ಸ್ವೀಕಾರ ಮಾಡಿ ಆಗಿದೆ ಗೃಹಸ್ಥಾಶ್ರಮವನ್ನು. ಆದ್ದರಿಂದ ಏನಾಯ್ತು? ಹಾ. ನೀನು ತರುವ ಮೊದಲೇ ಹಾ. ಅವಳು ಪರನಾರಿ ಅಂತಾಯ್ತು. ಹೌದು. ಯಾರು ತನ್ನ ಮನಸ್ಸನ್ನ ಕೊಡ್ತಾಳೋ ಹಾ. ವಾಗ್ದತ್ತ ಇರಬಹುದು. ಹೌದೌದು. ಅದನ್ನೇ ಗಾಂಧರ್ವ ವಿಧಿಯ ವಿವಾಹ ಅಂತ ಒಪ್ಪಿಕೊಳ್ಳುವುದಾದ್ರೂ ಹಾ. ಅವಳು ಪರನಾರಿ. ಸಾಲ್ವದ ಮತ್ತೆ ಒಂದು ಗುರುಗಳೇ, ಹೌದು, ನಿಮ್ಮ ಹತ್ರ ಕೇಳುವುದು ನಾನು ಅಥವಾ ನೆನಪಿಸುವುದು, ಹೌದು. ಒಂದು ಅರ್ಥದಿಂದ ಗಾಂಧರ್ವವೇ ಪ್ರಧಾನ ಅಲ್ಲ. ಅಲ್ಲ, ಕ್ಷತ್ರಿಯರಿಗೆ ಗಾಂಧರ್ವವೇ ಪ್ರಧಾನ. ಮನಸ್ಸು ಒಪ್ಪದೇ ಇದ್ದವನಿಗೆ ಮದುವೆ ಮಾಡಿದರೆ ಏನಾಗ್ತದೆ ಅಂತ ಹೌದು. ಸತ್ಯವೃತನ ಪ್ರಕರಣದಲ್ಲಿ ಹಿಂದೆ ಕಳೆದ ಯುಗದಲ್ಲಿ ಆಗಿದೆ. ಹೌದು. ತ್ರಿಶಂಕು ನಾಮಕನಾದಂತಹ ಸತ್ಯವೃತ ಮದುವೆಯ ಮಂಟಪದಿಂದ ಹೆಣ್ಣನ್ನು ಹಾರಿಸಿದ. ಯಾಕೆ ಹಾರಿಸಿದ? ಆ ಮದುಮಗಳು ಅನ್ನು ಒಬ್ಬನ ಹೆಡ್ಡನ ಕುತ್ತಿಗೆಗೆ ಕಟ್ತಿದ್ರು. ಹೌದು. ಅವಳು ಸತ್ಯವೃತನ ಸೌಂದರ್ಯವನ್ನು ಬಯಸಿದ್ಲು. ಹಾಗಾದ್ರೆ ಗಾಂಧರ್ವವೇ ಪ್ರಧಾನ. ಆದ್ದರಿಂದ ಮನೋದತ್ತಳಾದಂತಹ ಆ ಅಂಬೆ ಪರನಾರಿ. ಆದ್ರೆ ನೀನು ಕರ್ಕೊಂಡು ಬಂದಿಯಲ್ಲ. ಹೌದು. ಬ್ರಹ್ಮಚಾರಿಯಾದವನು ನೀನು. ಬ್ರಹ್ಮಚಾರಿಯಾದವನು ಉಳಿದಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಂದಿರಂತೆ ಕಾಣಬೇಕು. ಹೌದು. ಅದೇ ನಿನ್ನ ಪ್ರತಿಜ್ಞೆ. ನಾವು ಕೇಳಿದ್ದೇವೆ. ಹೌದೌದು. ಈ ಪ್ರತಿಜ್ಞೆಯಿಂದಲೇ ದೇವವ್ರತ ಭೀಷ್ಮನಾದದ್ದು. ಹೌದೌದು. ಲೋಕದಲ್ಲಿರುವಂತಹ ಹೆಣ್ಮಕ್ಕಳೆಲ್ಲ ನನಗೆ ಭಾಗೀರಥಿಗೆ ಸಮಾನ ಅಂತ. ಹೌದು. ಭಾಗೀರಥಿ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಹೌದು. ಭಾಗೀರಥಿಗೆ ಸಮಾನ ಅಂದ್ರೆ ನಿನ್ನ ತಾಯಿಗೆ ನಾನು ಸಮಾನ. ಯಾಕೆಂದ್ರೆ ಭಾಗೀರಥಿಗೆ ಸಮಾನ ಹಿಡಿದು ನಿಮ್ಮ ಕಾಲಬುಡಕ್ಕೆ ಬಂದದ್ದು ನಾನು. ಅದೇ ಭಾಗೀರಥಿ ಹೊರಟದ್ದು ಹೌದು. ತ್ರಿವಿಕ್ರಮಾವತಾರದ ಕಾಲಬುಡದಲ್ಲಿ. ಆದ್ದರಿಂದಲೇ ನಿನ್ನ ವಿಷಯದಲ್ಲಿ ನಮಗೊಂದು ಸ್ನೇಹ, ಒಂದು ಬಾಂಧವ್ಯ. ಭಾಗೀರಥಿಗೆ ಸಮಾನ ಅಂತ ಹೇಳಿದ ಮೇಲೆ
ಪರನಾರಿಯರನ್ನ ಏರಿರಿ ಎನ್ನಯ ರಥವ. ನೀನು ಬಳಸಿದ ಭಾಷೆಯಂತೆ ಹೌದೌದು. ನಿನ್ನ ರಥದ ಮೇಲೆ ಅವರನ್ನ ಏರಿಸಿಕೊಂಡು ಇದನ್ನ ಪೈಶಾಚಕ್ರಮ ಅಂತ ಹೇಳ್ತಾರೆ ವಿವಾಹ ನಿರೂಪಣೆಯಲ್ಲಿ. ಅನೇಕ ವಿಧವಾದ ವಿವಾಹಗಳಿವೆ. ಆಸುರ ವಿವಾಹ, ಹೌದೌದು, ಪೈಶಾಚ ವಿವಾಹ, ಹೌದೌದು, ಗಾಂಧರ್ವ ವಿವಾಹ, ಹೌದೌದು, ದೇವಕಲ್ಪದಿಂದ ಮಾಡುವ ವಿವಾಹ. ಹೌದೌದು. ಈ ಅನೇಕ ವಿವಾಹಗಳಲ್ಲಿ ಇದೊಂದು ಪೈಶಾಚ ಕಲ್ಪ ಅಂತ ಆಯ್ತು. ಹೌದೌದು. ಅಪಹರಿಸಿಕೊಂಡು ಬರುವ ಪೈಶಾಚ ಕಲ್ಪ, ಇದು ದುರ್ಮಾರ್ಗ ಆಯ್ತು ಅಂತ. ಗುರುಗಳೇ, ಈ ದುರ್ಮಾರ್ಗ ಅಂದ್ರೆ ಸ್ವಲ್ಪ ತಿದ್ದುಪಡಿ ಉಂಟು ಅಂತ. ಅದೇ ಅಲ್ಲ, ನಿಮ್ಮ ಹತ್ರ ಕೇಳುವುದು, ಅಪಹರಿಸಿಕೊಂಡು ಬಂದ್ರೆ ಅದು ರಾಕ್ಷಸ ಆಗುವುದೋ ಮೊದಲು ಆಕ್ರಮಣ ಮಾಡಿದ್ರೆ ಪೈಶಾಚಕ ಆಗುದು, ಹೇಗೆ ಗುರುಗಳೇ? ಅಲ್ಲ, ಅದು ಎರಡೂ ಆಗಿದೆ ಅಂತ ನಮ್ಮ ಗ್ರಹಿಕೆ. ಅಲ್ಲಲ್ಲ, ಕೇಳಿದ್ದೆ ನಾನು. ಯಾಕಂದ್ರೆ ನೀವು ಇಲ್ಲದೆ ಇದ್ದದಲ್ಲಿ ಹೇಳಲಿಕ್ಕೆ ನೀವಿದ್ದಲ್ಲಿ ನೀವೇ ಉತ್ತರ ಕೊಡ್ತೀರಿ. ಈಗ ಪೈಶಾಚಕ ಅಂದ್ರೆ ಹೌದು ಅಲ್ವಾ? ಪೈಶಾಚಕ ಈ ನಿದ್ರೆಯಲ್ಲಿ ಅಲ್ವಾ? ಈಗ ಅದನ್ನೇ ನಿರೂಪಣೆ ದೈಹಿಕವಾದಂತಹ ಹಲ್ಲೆ ಮಾಡಿ ಅವರನ್ನ ಎಳೆದುಕೊಂಡು ಬಂದರೆ, ಬಹಳ ಮಂದಿ ಇರುವಾಗ ಅವರೆಲ್ಲ ನೋಡುತ್ತಿದ್ದಂತೆ ಆಕ್ರಮಣ ಮಾಡಿ ಎಳ್ಕೊಂಡು ಹೋದರೆ ಬಲಾತ್ ಆಕ್ರಮಣ. ಈಗ ಅವಳು ವಾಗ್ದಾನ ಮಾಡಿದಂತಹ ಆ ಒಂದು ಭ್ರಮಾಲೋಕದಲ್ಲಿ ಅವಳ ಮನಸ್ಸಿರುವಾಗ ಒಂದು ಬಗೆಯ ನಿದ್ದೆ ಅಂತಲೇ ಭಾವಿಸಬೇಕು. ಅವಳಿಗೆ ಈ ಜಾಗರೂಕವಾಗಿ ನಡೆದುಕೊಳ್ಳಿಕ್ಕೆ ಬರುವುದಿಲ್ಲ. ಅಂತಹ ಹೊತ್ತಿನಲ್ಲಿ ನೀನು ಬಲಾತಲ್ಲಿ ಹೋಗಿ ಪ್ರವೇಶ ಮಾಡಿ ಪ್ರತಿಭಟಿಸಿದಂತಹ ಸಾಲ್ವನನ್ನ ಭಂಗಪಡಿಸಿ ಇವರನ್ನ ರಥದ ಮೇಲೆ ತಂದೆ ಎನ್ನುವಾಗ ನಿನ್ನ ಪ್ರವೇಶದಲ್ಲಿ ಆಸುರ, ಅವರನ್ನ ತರುವಾಗ ಪೈಶಾಚ. ಎರಡು ಕ್ರಮ ಆಯ್ತು. ಎರಡು ಕ್ರಮ ಆಯ್ತು. ಆದ್ರಿಂದ ದುರ್ಮಾರ್ಗತನದಲ್ಲಿ ನೀನು ತಂದಿದ್ದರಿಂದ ಪಾಪ ಅಂಬೆ ಎಷ್ಟು ಕಣ್ಣೀರು ಹರಿಸಿದ್ದಾಳೆ. ನೀವು ಇದೊಂದು ಹೇಳಿದ್ದು ಸರಿ ಉಂಟು, ಪಾಪ ಅಂಬೆ ಅಂತ. ತಿದ್ದುಪಡಿ ಮಾಡುವ, ಅಂಬೆ ಪಾಪ ಅಂತ ಅಲ್ಲ, ಅದೇ ಹೇಗೂ ಹೇಳೋದಿಲ್ಲ. ನೀನು ಏನು ಗ್ರಹಿಸಿದ್ದಿ ಅಂತ ನನಗೆ ಗೊತ್ತಾಯ್ತು. ಅಂಬೆ ಪಾಪ ಅಂತ ಹೇಳುವುದಕ್ಕೆ ಕಾರಣ ಇದೆ. ನಮ್ಮ ಜ್ಞಾನ ಚಕ್ಷುವಿನಿಂದ ನಾವು ನೋಡಿದ್ದೇವೆ, ಸತ್ಯವಂತಳಾಗಿದ್ದಾಳೆ ಅವಳು. ತನ್ನ ಮನಸ್ಸನ್ನ ತಾನು ಯಾರಿಗೆ ಕೊಟ್ಟಿದ್ದೇನೆ ಎಂಬ ವಿಷಯವನ್ನ ಪ್ರಾಮಾಣಿಕವಾಗಿ ಹೇಳಿದ್ದಾಳೆ. ಅದಕ್ಕಾಗಿ ಅವಳು ಪ್ರಯತ್ನ ಮಾಡಿದ್ದಾಳೆ. ಸಾಲ್ವ ತಿರಸ್ಕಾರ ಮಾಡಿದ. ನಿನ್ನಿಂದ ಭಂಗವನ್ನ ಪಡೆದ ಕಾರಣಕ್ಕಾಗಿಯೇ ಸಾಲ್ವ ಅವಳನ್ನ ತಿರಸ್ಕಾರ ಮಾಡಿದ್ದಾನೆ. ನೀನು ಸಾಲ್ವನನ್ನ ಸೋಲಿಸದೇ ಇದ್ರೆ, ಅವನನ್ನ ನೀನು ಪರಾಕ್ರಮದಿಂದ ಮಣಿಸದೇ ಇದ್ರೆ ಅವನೇ ವಿವಾಹ ಆಗ್ತಿದ್ದ. ಸರಿ, ಈಗ ಸಾಲ್ವನಂತಹ ವರ ತಪ್ಪಿ ಹೋದ್ನವಳಿಗೆ ಬೇರೆ ಯಾರನ್ನೂ ಅವಳು ಮದುವೆ ಆಗೋದಕ್ಕೆ ಇಷ್ಟಪಡುವುದಿಲ್ಲ. ಅವಳಿಗೆ ಗಂಡ ಇಲ್ಲ ಅಂತ ಆದ್ರೆ ಒಂದು ಹೆಣ್ಣು ಸಂಬಂಧ ಬಯಸಿ ಬಂದ್ರೆ ತಲೆಮಾರಿನಿಂದ ತಲೆಮಾರಿನವರೆಗೆ ಕಾಯುವುದಕ್ಕೆ ಅವಕಾಶ ಮಾಡಿಕೊಟ್ಟವರು. ನದಿಗುತ್ತಾಗಿಲ್ಲ ವಿತ್ತಾಸೆ, ನದಿಗುತ್ತಾಗಿಲ್ಲ ವಿತ್ತಾಸೆ, ಪದವಿ ಕಾಮಗೆ ಪಾತ್ರನಲ್ಲ ಕ್ಷತ್ರಿಯ ಧರ್ಮ ಕೊರಗಿ ಗೈತಿಯ ಜಪದ ಬಿಡೇನು. ಗುರುವರ, ನನ್ನನ್ನು ಅಪರಾಧಿಯನ್ನಾಗಿಸಲಿಕ್ಕೆ ನೀವು ಶಾಸ್ತ್ರ ಹುಡುಕುತ್ತಾ ಇದ್ದೀರಿ. ನೀವೇ ಹೇಳಿದ, ನೀವೇ ಅನುಷ್ಠಾನ ಮಾಡುವ, ನೀವೇ ಉಪದೇಶ ಮಾಡುವಂತಹ ಶಾಸ್ತ್ರದಲ್ಲಿ ನನ್ನನ್ನು ಅಪರಾಧ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ. ಗುರುವರ, ಅಂಬೆಯನ್ನು, ಈಗ ಅಂಬೆಯನ್ನು ನನ್ನ ತಪ್ಪನಿಗೆ ಮದುವೆ ಮಾಡಿಸಬೇಕು ಹೇಳೋದು ನೀವು, ನನಗೆ ನಾ ಮದುವೆ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ನನ್ನ ತಮ್ಮನಿಗೆ ಮದುವೆ ಆಯಿತು, ಮತ್ತೆ ಅವಳು ನಿನ್ನ ತಮ್ಮನನ್ನು ಒಪ್ಪುವುದಿಲ್ಲ. ಅದು ಮೊದಲೇ ಒಪ್ಪಲಿಲ್ಲ ಅವಳು. ಮೊದಲು ಒಪ್ಪಲಿಲ್ಲ. ತಮ್ಮನನ್ನು ಮದುವೆ ಆಗಬೇಕು ಅಂತ ಕೇಳುವ, ತಮ್ಮನನ್ನು ನೀವು ಮದುವೆ ಆಗುವುದು ಬಿಟ್ಟು ತಮ್ಮನನ್ನು ಮದುವೆ ಆಗಲಿಕ್ಕೆ ಹೇಳುವುದು ಯಾಕೆ ಅಂತ ಕೇಳಿದ್ದಾಳೆ. ನನಗೆ ಆಗಲೇ ಅರ್ಥ ಆಗಿದೆ ಇವಳು ಒಪ್ಪುವುದಿಲ್ಲ ಅಂತ. ಗುರುಗಳೇ, ನನ್ನ ತಮ್ಮನಿಗೆ ಅವಳು ಆಗುವುದಿಲ್ಲ ಅಥವಾ ತಮ್ಮನನ್ನು ಒಪ್ಪಲಿಲ್ಲ, ದೊಡ್ಡ ಅಧಿಕಾರ. ಚಂದ್ರವಂಶದ ಸಿಂಹಾಸನದ ಕೊಡುಗೆ ಕೊಟ್ಟದ್ದು ನಾನು ಯಾವನೊಬ್ಬನನ್ನು ತೋರಿಸಿದ್ದಲ್ಲ. ಇವತ್ತು ನಾನು ಆ ಸಿಂಹಾಸನದ ಸೇವಕ, ಹೌದಾ? ಸಾಲ್ವಾಧಿಪತಿ ಬ್ರಹ್ಮದತ್ತ ಅವನನ್ನೇ, ಒಬ್ಬ ದೇಶದ ನಾಯಕನನ್ನೇ ತಿರಸ್ಕರಿಸಿದ್ದಾಳೆ. ಹಾಗಾದ್ರೆ ಒಬ್ಬ ನಾಯಕನನ್ನು, ಪ್ರಭುತ್ವವನ್ನು ಮದುವೆ ಆಗುವ ಯೋಗವೇ ಇಲ್ಲ ಅಂತ ಅವಳಿಗೆ. ನಾನಾಗಲಿಕ್ಕೆ ಆಗುದಿಲ್ಲ. ನಾನು ಯಾಕಾಗುದಿಲ್ಲ ಅಂತ ತಮ್ಮ ಮುಂದೆ ಹೇಳಿದೆ. ವಿವಾಹದಲ್ಲಿ ಆತ್ಯಂತಿಕವಾದದ್ದು ಯಾವುದು ಅಂತ ಹೇಳಿದ್ರೆ ಪ್ರಸ್ತ ಅಲ್ವೋ? ಧರ್ಮ ಮಾರ್ಗದಲ್ಲಿ ಪ್ರಜಾ ಸಂಪತ್ತನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಶ್ವೇತಕೇತುವಿನ ನಂತರ ಬಂದಂತಹ ವಿಧಿ ವಿವಾಹ. ಯಾಕಂದ್ರೆ ಶ್ವೇತಕೇತುವಿನ ತಾಯಿ 4 ಮಕ್ಕಳನ್ನು ಹೆತ್ತವಳು, ಅವಳು ಅನ್ಯ ವಿಟನ ಜೊತೆಗೆ ಹೊರಟು ಹೋದ್ಲು.
ಆ ಕಾರಣದಿಂದ ಶ್ವೇತಕೇತು ವಿವಾಹ ವಿಧಿಯನ್ನು ನಿರ್ಮಾಣ ಮಾಡಿದ ಹೀಗೆ ಅಂತ. ಹೌದಾ? ಹಾಗೆ ಹೌದು ಅಂತಾದರೆ ಧರ್ಮ ಪ್ರಜಾ ಸಂಪತ್ತು ಸಿದ್ಧಾರ್ಥಿಗೆ ವಿವಾಹದ ಆತ್ಯಂತಿಕವಾದ ಫಲ ಅಂತಾದರೆ ಈ ಬ್ರಹ್ಮಚಾರಿಯಾದ ಪ್ರತಿಜ್ಞೆ ಮಾಡಿದಂತಹ ಭೀಷ್ಮನ ಜೊತೆಗೆ ಅವಳು ಮದುವೆ ನೀವು ಆಗಿ ಅಂತ ಹೇಳ್ತೀರಿ, ಆತ್ಯಂತಿಕವಾದ ಉದ್ದೇಶ ಆಗ್ತದೆ ಗುರುಗಳಲ್ಲಿ. ಇದು ಧರ್ಮ ಜಿಜ್ಞಾಸೆಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ ನಾನು. ಅರೆ ನೀವು ಹೇಳ್ತೀರಿ ಗುರುವಾಕ್ಯ ಉಲ್ಲಂಘನ ದೋಷ ಬಾಧಿಸ್ತದೆ. ಈಗ ಗುರುವಾಕ್ಯ ಅಂದ್ರೆ ಗುರುಗಳು ಹೇಳಿದ ವಾಕ್ಯ ಅಂತಲೋ ಅಥವಾ ನಾವು ಹೇಳಿದ ವಾಕ್ಯ ಅಂತಲೋ? ನಾ ತೆಕ್ಕೊಳ್ಳೋದು ಹೇಗೆ ಅಂದ್ರೆ ನನ್ನ ವಾಕ್ಯವೇ ಗುರುವಾಕ್ಯ. ನಾನೊಮ್ಮೆ ಆಡಿದ ಮೇಲೆ ನಾಳೆ ತಿದ್ದುಪಡಿ ಮಾಡ್ತೇನೆ ಅಂತಾದ್ರೆ ನಾನು ಆಡಿದ ಮಾತನ್ನೇ ಲಘು ಮಾಡಿದೆ ಅಂತ ಅರ್ಥ ಅಲ್ವೋ? ವಾಕ್ಯ ಗುರು ಆಗ್ಬೇಕು. ವಾಕ್ಯ ಗುರು ಆಗಬೇಕು. ಒಂದು, ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ದೇವರು ಮಾತು ಕೊಡ್ಲಿಲ್ಲ, ಮನುಷ್ಯನಿಗೆ ಮಾತು ಕೊಟ್ಟಿದ್ದಾನೆ. ಪ್ರಾಣಿಗಳು ಹೌದಾ ತಲೆಯನ್ನು ಅಲ್ಲಾಡಿಸುವುದೋ, ಬಾಲವನ್ನು ಅಲ್ಲಾಡಿಸುವುದೋ, ಕಾಲಿನಲ್ಲಿ ಮಣ್ಣನ್ನು ಕೆದರುವುದೋ, ಕೈಯಲ್ಲಿ ಕುಟ್ಟುವುದೋ ಅಥವಾ ತಮ್ಮ ಭಾಷೆಯನ್ನು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅವುಗಳಿಗೆಲ್ಲ ಹರಿದಾಡುವ ಹಾವು, ಹಾರಾಡುವ ಹಕ್ಕಿ, ಓಡಾಡುವ ಮೃಗ, ದೇಹದ ನೇರಕ್ಕೆ ಅವುಗಳಿಗೆ ತಲೆ ಇರುವುದು. ಮನುಷ್ಯನಿಗೆ ದೇಹಕ್ಕಿಂತ ಮೇಲೆ ತಲೆ ಇರುವುದು. ಮನುಷ್ಯನ ಚಿಂತನೆ ಉತ್ಕರ್ಷವಾದದ್ದು, ಅಗ್ನಿ ಜ್ವಲಿಸುವ ಅಗ್ನಿಯಂತೆ ಮೇಲ್ಮುಖವಾದದ್ದು ಎನ್ನುವುದರಿಂದ ಮನುಷ್ಯನ ಮಾತಿಗೆ ಬೆಲೆ ಉಂಟು. ನಾಲಿಗೆಯಲ್ಲಿ ವಾಗ್ದೇವಿ ನರ್ತಿಸುವಂತಹ ನರ್ತನ ಮಂಟಪ, ಮಿಕ್ಕ ಪ್ರಾಣಿಗಳಿಗೆ ರಸವನ್ನು ನಕ್ಕುವುದಕ್ಕಿರುವಂಥದ್ದು, ರಸವನ್ನು ಗ್ರಹಿಸುವುದಕ್ಕಿರುವಂತಹದ್ದು. ಮನುಷ್ಯನಿಗೆ ಸರಸ್ವತಿ ದೇವಿ ನರ್ತಿಸುವ ನರ್ತನ ಮಂಟಪ. ಈ ನಾಲಿಗೆಯಲ್ಲಿ ಒಂದು ಮಾತು ಹೇಳಿದ ಮೇಲೆ ಅದೇ ನಾಲಿಗೆಯಲ್ಲಿ ತಿದ್ದುಪಡಿ ಮಾಡ್ತೇವೆ ಅಂತಾದ್ರೆ ನಾವು ಸರಸ್ವತಿಯನ್ನು ಕೊಲ್ಲುವುದಲ್ಲೋ ನಾಲಿಗೆಯಲ್ಲಿ? ಅದನ್ನು ಒಬ್ಬ ಮನುಷ್ಯ ಮಾತಾಡುವ ಮನುಷ್ಯ ಮಾಡಬಹುದು ಅಂತ ಕೇಳಿದ್ರೆ ನಮ್ಮ ಮಾತನ್ನೇ ನಾವು ಲಘುವಾಗಿಸುವುದು, ನಮ್ಮ ಮಾತನ್ನು ನಾವು ಕೂಡುದು ನಾವು, ಅದು ಗುರುವಾಕ್ಯ. ಅದನ್ನು ಮಾಡಿದರೆ ನಮಗೆ ದೋಷ ಬರ್ತದೆ. ಒಂದು. ಇನ್ನೊಂದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಗುರುಗಳೇ, ಮಾತೇ ಗುರು. ಯಾಕಂದ್ರೆ ಮಾತು ಕಲಿಸುವುದು ಮೊದಲು ತಾಯಿ. ಅಮ್ಮ ಯಾವ ಮಗುವಿಗೂ ಹೇಳಿಕೊಡುದು ಬೇಡ. ಅಪ್ಪ ಯಾರು ಅಂತ ಅಮ್ಮ ತೋರಿಸಬೇಕು. ಅವ ಅಪ್ಪ, ಆಮೇಲೆ ಸೋದರ ಮಾವ, ಆಮೇಲೆ ಚಿಕ್ಕಮ್ಮನ ದೊಡ್ಡಮ್ಮನ. ಮೊದಲು ನನಗೆ ಮಾತು ಬಂದದ್ದು ಹೇಗೆ ಅಂತ ಕೇಳಿದ್ರೆ, ಯಾವ ತಾಯಿಯ ಹೊಟ್ಟೆಯಿಂದ ಮೊದಲು ಬಂದದ್ದು ಕಾಲಲ್ಲ ಗುರುಗಳೇ, ತಲೆ ಮೊದಲು ಬರುವುದು ಈ ಪ್ರಪಂಚಕ್ಕೆ. ಯಾಕೆ? ತಲೆ ಇಲ್ಲದಿದ್ರೆ ಮನುಷ್ಯ ಪ್ರಯೋಜನ ಇಲ್ಲ. ಮೊದಲು ಬಂದ ತಲೆಯನ್ನೇ ನಾನು ಈ ಒಂದು ಅಂಬೆಗೆ ಬೇಕಾಗಿ ಮಾರಾಟ ಮಾಡಿದೆ ಅಂದ್ರೆ ನಾನು ಮನುಷ್ಯರು ಆಗ್ತಾನೆ, ಪ್ರಾಣಿ ಆಗ್ತಾನೆ ಇಲ್ಲಿ ಎನ್ನುವುದರಿಂದ ಒಂದು. ಇನ್ನೊಂದು, ಗುರುವಾಕ್ಯ ಯಾವುದು? ಅರಿವೇ ಗುರು. ನಿಜವಾಗಿ ಆತ್ಮಪ್ರತ್ಯಯದಲ್ಲಿ ನಮಗೆ ನಾವೇ ಗುರುಗಳಲ್ವ? ಅರಿವೇ ಗುರು. ನಮ್ಮೊಳಗಿನ ಗುರುವನ್ನ ಎಚ್ಚರಿಸುವ ಹೊರಗಿನ. ಹಾಗಾದ್ರೆ ಪ್ರತಿಜ್ಞೆ ಮಾಡಿದ್ದು, ಅಂಬೆಯನ್ನು ಕಳುಹಿಸಿಕೊಟ್ಟದ್ದು, ಈಗ ಆಗುವುದಿಲ್ಲ ಅಂತ ಹೇಳುದು, ನನ್ನ ಅರಿವಿನಲ್ಲಿ ನನ್ನ ಬ್ರಹ್ಮಚರ್ಯ ಭದ್ರವಾಗಿದೆ. ಅದನ್ನೆಲ್ಲಿಯಾದ್ರೂ ನಾನು ಇವತ್ತು ಅಂಬೆಗೆ ಬೇಕಾಗಿ ನೀವು ಹೇಳಿದ್ದೀರಿ ಅಂತ ಮಾರಾಟ ಮಾಡಿದೆ ಅಂತಾದ್ರೆ, ನಿಮಗೆ ಗುರುಗಾಣಿಕೆ ಅಂತ ಇಟ್ಟಿದೆ ಅಂತಾರೆ, ನನ್ನ ಗುರುವಾಕ್ಯವನ್ನೇ ನಾನು ಉಲ್ಲಂಘಿಸಿದಾಗುವುದಿಲ್ವೋ? ಆವಾಗ ನನ್ನನ್ನು ಮಾತನಾಡುವ ಪ್ರಾಣಿ ಅಂತ ಹೇಳುವುದಿಲ್ವೋ? ಮನುಷ್ಯ ಅಂತ ಹೇಳ್ತಾರ? ದೇವವ್ರತ ಮಾತು ಕೊಟ್ಟಿದ್ದೇನೆ ನಾನು, ಹೇಗಾದ್ರೂ ಮಾಡಿ ಮದುವೆ ಮಾಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ನಾನು ಅದಕ್ಕೆ ದೊಡ್ಡ ಕೇಳಿದ್ದು, ನೀವು ಹೇಗಾದ್ರೂ ಮಾಡಿದ್ರು ಅದು ಹೇಗೋ ಆಗುವುದಿಲ್ಲ, ಮದುವೆ ಆಗುವಾಗ ಆಗಬೇಕು, ಹಾಗೆ ಆಗುವುದಿಲ್ಲ ಅಂತ ದೊಡ್ಡಕ್ಕೆ ಹೇಳಿದ್ದು ಗುರುಗಳು. ಅವರ ಮುಂದೆ ನಾನು ಮಾಡಿದ ಪ್ರತಿಜ್ಞೆ ಎಲ್ಲ ಹೋಗ್ಬೇಕಾಗಿದ್ರೆ ಅಲ್ಲ, ಅದರ ಮುಂದೆ ನೀವು ಪ್ರತಿಜ್ಞೆ ಹೇಳಿ. ಅದು ಇವ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನೆ ನನ್ನ ಶಿಷ್ಯರೇ. ನಾನು ಹೇಳ್ತೇನೆ ಗುರುಗಳಿಗೆ ಮಾತು, ನಾಳೆ ಏಕಾದಶಿ, ಅವರು ಅವರು ದಶಮಿ ದಿವಸ ರಾತ್ರವೇ ಮಾತಾಡೋದಿಲ್ಲ. ಅವರು ಮಾತಾಡೋದೆಲ್ಲ ನಾನು ಇವತ್ತೇ ಮಾತಾಡ್ತೇನೆ. ಏಕಾದಶಿ ದಿವಸ ಗುರುಗಳ ಆಶೀರ್ವಚನ ಇಲ್ಲ ಹೇಳ್ತೇನೆ ನಾನು. ಹಾಗಿದ್ರೆ ಆಕಾರ ಒಂದು ಹೇಳ್ತೇನೆ, ಮತ್ತೊಂದು ಹೇಳಿದ್ರಿ ಶಾಪ ಕೊಡ್ತೇನೆ, ಎಲ್ಲ ನಷ್ಟವಾಗಿ ಹೋದೀತು, ಭ್ರಷ್ಟವಾಗಿ ಹೋದೀತು. ಗುರುಗಳೇ, ಬ್ರಹ್ಮಚಾರಿ ನಷ್ಟವಾಗಲಿಕ್ಕೆ ಏನುಂಟು ಹೇಳಿ? ಮಕ್ಕಳಿಗೆ ಕೂಡಿಡಬೇಕಾ? ಬ್ರಹ್ಮಚಾರಿ ಅಥವಾ ಮದುವೆ ಮಾಡಿ ದಾರಿ ಎಳೆದು ಕೊಡ್ಲಿಕ್ಕೆ 4 ಹೆಣ್ಣು ಮಕ್ಕಳಿದ್ದಾರಾ? ಬ್ರಹ್ಮಚಾರಿ ಆದ್ದರಿಂದಲೇ ನೀನು ಅಶೋಕ. ಗುರುಗಳೇ, ಅಳಲಿಕ್ಕೆ ನಿನಗೆ ವಸ್ತುವೂ ಇಲ್ಲ. ಹೌದಾ? ನಿನ್ನ ಸಲುವಾಗಿ ಅಳಲಿಕ್ಕೆ ಜನವೂ ಇಲ್ಲ. ಹರಿದು ಹೋಗಲಿಕ್ಕೆ ಏನುಂಟು? ಏನಿಲ್ಲ. ಯಾವುದನ್ನು ನುಡಿಸಬೇಕಾದ್ದು? ಬ್ರಹ್ಮಚರ್ಯವನ್ನು ನುಡಿಸಬೇಕಾದ್ದು, ಬ್ರಹ್ಮದಲ್ಲಿ ಚರಿಸುವಂತಹದ್ದು. ಮದುವೆ ಆಗದೇ ಇರುವುದು, ಮದುವೆಯಾಗಿ ಬ್ರಹ್ಮಚಾರಿಗಳಾದವರಿದ್ದಾರೆ. ಹೌದಾ ಗುರುಗಳೇ? ಆ ಕಾರಣದಿಂದ ನಾನು ಆಗುವುದಿಲ್ಲ. ಇನ್ನೊಂದು ಹೇಳಿದ್ರಿ, ಅಶೋಕ ನೀನು. ನಿಮ್ಮ ಹತ್ರ ಹೇಳ್ತೇನೆ, ಮೇಲುಕೋಟೆಯಿಂದ ಉಮಾಕಾಂತ ಬಂದ್ರು ನನ್ನನ್ನು ಮದುವೆ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಗುರುಗಳೇ. ಮಾತು ಕೇಳುವುದಿಲ್ಲ.
ಒಮ್ಮೆ ನೀವು ಹೇಳುದು ಬಾಸಂಗೆ ಕಟ್ಟಿಕೊಂಡು ಬಾ, ಕಟ್ಟುವುದಿಲ್ಲ, ಬಿಲ್ ಹಿಡ್ಕೊಂಡು ಬಾ. ಈಗ ಹೇಳುದು ನೀವು ಅರರೆ ಪಿಡಿ ಪಿಡಿ ಧನುವ. ಗುರುವರ ಗುರುವೇ ನಿನ್ನೋಳು ಸಮರಗೈವೇನೋ ಗುರುವೇ ನಿನ್ನೋಳು ಸಮರಗೈವೇನೋ ಹರಸುವುದು ಜಯವಾಗುವಂತದೆ ಹರಸುವುದು ಜಯವಾಗುವಂತದೆ ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗಿ ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗಿ ಆ ಗುರುವರ ಗುರುಗಳನ್ನು, ವಿಪ್ರರನ್ನು, ಸಾಧುಗಳನ್ನು ಹೊಡೆಯಕೂಡದು, ಬಡಿಯಕೂಡದು ಅಂತ ಉಪದೇಶ ಉಂಟು ಗುರುಗಳೇ ನಿಮ್ಮ ಕೈಯಲ್ಲಿ. ಯಾರಿಗೆ ಹೊಡಿಬೇಕು ಅಂತ ನೀವು ಮೊದಲು ಹೇಳಿದ್ದಲ್ಲ ನಮಗೆ, ಯಾರಿಗೆ ಹೊಡಿಯಕೂಡದು ಅಂತ ಮೊದಲು ಹೇಳಿದ್ದೀರಿ ನೀವು. ಪ್ರಪಂಚದಲ್ಲಿ ಆಕ್ರಮಣವನ್ನು ಉಪದೇಶಿಸುವ ಮಾಡುವ ಗುರುವಲ್ಲ, ಇನ್ನೊಬ್ಬನ ಅಭಿಯೋಗವನ್ನು ನಿರೋಧಿಸುವ ಯಾರು, ಅದು ಉಪದೇಶ ಆಗಬೇಕು. ಹೊಡೆಯುವುದಕ್ಕೆ ಯಾರಿಗೂ ಬರ್ತದೆ. ಪ್ರಾಣಿ ಪ್ರಪಂಚದಲ್ಲಿ ಅನ್ನಕ್ಕೆ ಬೇಕಾಗಿ ಹೊಡೆದಾಟ, ಮೈಥುನಕ್ಕೆ ಬೇಕಾಗಿ ಹೊಡೆದಾಟ. ಆದರೆ ಪ್ರಾಣಿ ಪ್ರಪಂಚದಲ್ಲಿ ಬೆದೆಗೆ ಬಂದಾಗ ಮಾತ್ರ ಮನುಷ್ಯರಲ್ಲಿ ಅನ್ನಕ್ಕೆ ಹೊಡೆದಾಟವ, ಮೈಥುನಕ್ಕೆ ಹೊಡೆದಾಟವ. ಒಂದು ತೆಂಗಿನ ಮರಕ್ಕೆ 10 ವರ್ಷ ಜಗಳ ಮಾಡುವವರಿದ್ದಾರೆ. ತೆಂಗಿನ ಮರ ಸಾಯ್ತದೆ, ಜಗಳ ಸಾಯುವುದಿಲ್ಲ. ಇದು ಮನುಷ್ಯ. ಒಂದು ಬಾಳೆ ಗಿಡಕ್ಕೆ ಜಗಳ ಮಾಡಿದ್ದಾರೆ. ಬಾಳೆ ಗೊನೆ ಹಾಕಿದ್ದು ನನ್ನ ಅಂಗಳಕ್ಕೆ, ಬುಡ ಇರುವುದು ನಿನ್ನ ಅಂಗಳದಲ್ಲಿ ಅಂತ. ಗೊನೆ ಮುರಿದು ಅಂಗಳಕ್ಕೆ ಬಿತ್ತವನ, ಹೌದಾ? ಗೊನೆ ಮುರಿದು ಬಿದ್ದದ್ದು ನನ್ನ ಅಂಗಳಕ್ಕೆಲ್ಲ. ಯಾರತ್ರ ಕೇಳಿ ಬಾಳೆ ನನ್ನ ಅಂಗಳಕ್ಕೆ ಬಾಗಿದ್ದು? ಬಾಳೆಗೆ ಗೊತ್ತುಂಟು ಅಂಗಳವನದ್ದು ಅಂತ. ಅದು ಗೊನೆ ಹಾಕುವಾಗ ಬಾಗುವುದು ಸ್ವಭಾವ. ಬಾಗಿದ ಬಾಳೆಯನ್ನು ಒಂದು ಊತ ಕೊಟ್ಟು ನೇರ ಮಾಡುವ ಪ್ರವೃತ್ತಿ ಇಲ್ಲ ಆಚಮನೆಯವನಿಗೆ. ಇದು ಮನುಷ್ಯ ಪ್ರಪಂಚ. ಗುರುವರ ತಾವು ಅಬ್ಬರಿಸಿದ್ರಿ, ಯುದ್ಧ ಮಾಡಬೇಕು, ಎತ್ತು ಬಿಲ್ಲನ್ನು. ಒಂದು ಮಾತು ಕೇಳಿದ್ರಿ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ನನ್ನನ್ನು ಎತ್ತಲು. ವ್ಯಕ್ತಿಯನ್ನಲ್ಲ, ವ್ಯಕ್ತಿತ್ವವನ್ನು ಎತ್ತಲು ಬುದ್ಧಿಯನ್ನು ಇರಿಸಿದ್ದು ನೀವು. ಹೊಡಿ ಮಗ, ನಾ ಹೊಡೆಯುವ ಜನವೇ ಅಲ್ಲ. ಯಾಕೆ ಗುರುಗಳನ್ನು, ವಿಪ್ರರನ್ನು ತರಿಯಕೂಡದು? ಗುರುಗಳೇ, ಬ್ರಾಹ್ಮಣ ಕ್ಷತ್ರ ಬಂಧುವಾದ್ರೆ ಹೊಡಿಬಹುದು ಅಂತ ಒಂದು ಪಾಠ ಉಂಟು. ನಮ್ಮ ಪಾಠವೇ ಅದು. ಬ್ರಾಹ್ಮಣ ಕ್ಷತ್ರ ಬಂಧುವಾದ್ರೆ ದಾಕ್ಷಿಣ್ಯ ಬೇಡ. ನೀವೇ ಹೇಳಿದ್ರಿ, ಅರರೆ ಪಿಡಿ ಪಿಡಿ ಕ್ಷಾತ್ರ ಆದ್ರಿ ಅಲ್ವ ನೀವು. 21 ತಿರುಗಾಟ ಮಾಡಿದ್ದು ಸಾಲದಂತ ಖಂಡಿತ. ಹೇಗೆ 21 ತಿರುಗಾಟ ಮಾಡಿದ್ದು ನೆನಪಿರಲಿ, ವರ್ಚಸ್ವಿ ಎಂಥದ್ದು ಅಂತ. ಎಲ್ಲ ಮುದುಕರಿಗೆ ಇದೇ ಅಭ್ಯಾಸ. ನಮ್ಮ ಕಾಲದಲ್ಲಿ ಗೊತ್ತುಂಟ, ನಿಮ್ಮ ಕಾಲದಲ್ಲಿ ನಾವಿರ್ಲಿಲ್ಲ, ಅದು ಗೊತ್ತುಂಟ. ಇದ್ರೆ ನೀವು 21 ಸಲ ನಿಮಗೆಲ್ಲ ತಿರುಗಾಟ ಹೇಳಿದ್ದ ಗುರುಗಳೇ. ತಿರುಗಾಟದವರೇ ಬೇಡ ಆಡ್ತಾರೆ ಈ ವರ್ಷ. ನೀವು ಪುನಃ ಹೇಳ್ತೀರಿ 21 ತಿರುಗಾಟ ಮಾಡಿದ್ದೇನೆ. ತಿರುಗಾಟ ನೀವು ಎಷ್ಟು ಮಾಡಿದ್ದೀರಿ, ಆದರೆ ಕ್ಷತ್ರಿಯರಲ್ಲಿ ದಾಷ್ಟ್ಯ ಕಡಿಮೆ ಆಯ್ತಾ? ಇದನ್ನು ತೊಳೆದದಲ್ಲಿ ಗುರುಗಳೇ. ಇಲ್ಲಿ ಇದೆ ಶ್ರೀಮಂತ ಪಂಚಕ ಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಯುದ್ಧ ಭೂಮಿ, ಯುದ್ಧ ಮಾಡ್ಲಿಕ್ಕಿರುವ ಕ್ಷೇತ್ರವ ಇದು. ನಮಗೆ ಸ್ವಕ್ಷೇತ್ರ ಇದು. ನಮ್ಮ ಮನೆಯಲ್ಲೂ ಇಲ್ಲಿ ಚಿನ್ನದ ಬೆಳೆ ತೆಗೆದದ್ದು, ಅಲ್ಲಿಯೇ ನಾವು ತರ್ಪಣ ಕೊಟ್ಟಿದ್ದು. ಹೌದಾ? ಕಾರಣ ಉಂಟು. ನಾ ಹುಟ್ಟಲಿಲ್ಲ. ನಾ ಹುಟ್ಟುತ್ತಿದ್ರೆ ಗುರುಗಳೇ ನಿಮ್ಮ ತಿರುಗಾಟ ನಡೀತಿತ್ತ? ಎಚ್ಚರಿಕೆ ಇರಲಿ ಗುರುಗಳೇ. ಶೈಲಿ ಮಾತ್ರ ನಾನೇ ತಿರುಗಾಟ ಮಾಡ್ತಿದ್ದೆ ಅಂತ. ನಿಮ್ಮನ್ನು ತಿರುಗಾಟ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಪರೂಪಕ್ಕೊಮ್ಮೆ ನಿಮ್ಮನ್ನು ಹೇಳ್ತಿದ್ದೆ, ಗೌರವ ಅತಿಥಿಯಾಗಿ ಬನ್ನಿ. ಹೌದದು ವಿಶೇಷ ಆಕರ್ಷಣೆ. ಆ ಕಾರಣದಿಂದ ರಾಮದೇವರಲ್ಲಿ ನಿಮಗೆ ಎದುರು ಸಿಕ್ಕುವಾಗ ನೀವು ನಿರ್ಗಮಿಸಿದ್ರ? ನಿವೃತ್ತಿಯನ್ನು ಬಯಸಿದೆವು ನಾವು. ಸೀತಾ ಕಲ್ಯಾಣದ ಹತ್ರ ರೇ 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 ಮಹೇಂದ್ರಾಚಲದಿಂದ ಬಂದು ಗುಡುಗಿದ್ರಂತೆ. ಆಮೇಲೆ ಈರುವರು ರಾಮರು ಬೇಡ ಅಂತ
ನಿಮ್ಮಲ್ಲಿದ್ದಂತಹ ಶಕ್ತಿಯನ್ನು ವೈಷ್ಣವ ವರ್ಚಸ್ಸನ್ನು ನಾವು ಒಪ್ಪಿಸಿಕೊಟ್ಟಿದ್ದೇವೆ. ದುಷ್ಟರ ವಧೆಗೆ ಬೇಕಾಗಿ ನನ್ನಲ್ಲಿ ರಾಮಾದರ್ಶವನ್ನು ಕಂಡುವಲ್ಲೋ ಕ್ಷತ್ರಿಯನಿಗೆ ವಿದ್ಯೋಪದೇಶ ಮಾಡುವುದಿಲ್ಲ ಅಂತ ಹೇಳಿದ ನೀವೇ ಮಾಡಿದ್ದು. ಗಂಗೆಯ ಮಡಿಲಿನಿಂದ ಬಂದ ಕಾರಣ ನಿಮಗೊಂದು ದಾಕ್ಷಿಣ್ಯ ಆಯಿತು. ಒಂದು ಸಂಬಂಧವನ್ನು ನಾವು ಲೋಕದಲ್ಲ ವ್ಯವಹಾರದಂತೆ ತಿಳ್ಕೊಂಡ್ರೆ ನಿಮಗೆ ನಾನು ಮೊಮ್ಮಗಾಗುದಲ್ವ. ನಿಮ್ಮ ಪಾದದಿಂದ ಗಂಗೆ ತ್ರಿವಿಕ್ರಮ ಅವತಾರದಿಂದ ಹುಟ್ಟಿದ್ದು, ನಾನು ಗರ್ಭ ಸಂಜಾತ, ಮೊಮ್ಮಗ ಬಂದು ಅಜ್ಜನ ಕಾಲಿಗೆ ಬೀಳುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ರಾಮಾದರ್ಶವನ್ನು ಕಂಡು ನನ್ನನ್ನು ಉಪದೇಶ ಮಾಡಿದ್ರಿ. ನೀವು ಇವತ್ತು ನಿಮ್ಮಲ್ಲಿರುವಂತಹ ಆಧ್ಯಾತ್ಮವನ್ನು ನನ್ನಲ್ಲಿ ನಿಕ್ಷೇಪಗೊಳಿಸುವಾಗ ನಾ ಮಾಡಿ. ಆದರೆ ಗುರುವೇ ನಿನ್ನೋಳು ಸಮರಗಯ್ಯುವೆ, ಪರಮ ಕರುಣಾ ಸಿಂಧು. ಭಗವಂತನಿಗೆ ಸ್ವರೂಪ ಎರಡಂತೆ, ಒಂದು ಕರುಣಾಮಯಿ ಭಗವಂತ, ಇನ್ನೊಂದು ಕರುಣಾ ಸಮುದ್ರ ಭಗವಂತ, ಕರುಣಾಕರ. ಅದಕ್ಕೆ ಬೇಕಾಗಿ ನನಗೆ ಗೆಲುವು ಆಗುವ ಹಾಗೆ ನಾನು ಧರ್ಮದ ಮೂರ್ತಿಯ ಜೊತೆಗೆ, ಧರ್ಮದ ಪ್ರಾತಿನಿಧ್ಯ ಇರುವ ಜೊತೆಗೆ, ಧರ್ಮ ಪರಿಷತ್ತಿನ ಅಧ್ಯಕ್ಷರ ಜೊತೆಗೆ ಯುದ್ಧ ಮಾಡುವುದು ನನಗೊಂದು ಗೆಲುವಾಗಲಿ ಅಂತ ಆಶೀರ್ವಾದ ಮಾಡಿಕೊಡ್ತೀನಿ. ಜಯಸ್ತು, ವಿಜಯ ಆಗಲಿ. ಹೌದಾ? ಯುದ್ಧಕ್ಕಿಂತ ಮೊದಲೇ ಜಯವಾಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟಿರು ನಾವು ಗುರುಗಳೇ. ಆದ್ರೆ ಯುದ್ಧ ಸುಲಭ ಅಲ್ಲ, ನೆನಪಿರಲಿ. ನಾನು ರಥ ಹಿಡ್ಕೊಂಡು ಬಂದಿದ್ದೇನೆ. ರಾಮ ಬಿಲ್ಲು ಕಸಿದಿರಬಹುದು, ಕೊಡಲಿಯನ್ನ ಕಸಿದವರು ಯಾರೂ ಇಲ್ಲ. ಯಾರೇ ಯಾವಾಗ ಬೇಕು ಅಂತ ಬೇಡಿದ್ರೆ ನಮ್ಮದು ಗಂಡು ಕೊಡಲಿ, ನೆನಪಿರ್ಲಿ. ಕೊನೆಗೆ ನೀವೇ ಹೇಳ್ಬೇಕು ನಿನಗೆ ಏನು ಕೊಡಲಿ ಅಂತ. ಅಷ್ಟು ಮಾಡ್ತೇನೆ. ಹೌದಾ? ಅದು ಮಾತ್ರ ಅಲ್ಲ, ರಥ ಬೇಕಾ? ಏನು ಬೇಡ ನಮಗೆ. ಬಿಲ್ಲು ಬಾಣ ಏನು ಬೇಡ. ಅಲ್ಲ, ಸಾರಥಿ ಬೇಕಾದ್ರೆ ಬಳಸ್ಕೊಳ್ತೇನೆ. ಇಲ್ಲಿ ಕವಚ ಎಲ್ಲ ಇಲ್ಲಿ, ಶಿರಸ್ತ್ರಾಣ ಎಲ್ಲ ಇಲ್ಲಿ. ಬೇಕಾದ್ರೆ ಮಂತ್ರಾಸ್ತ್ರ ಹೊಡೆಯುವುದು. ಚಿನ್ಮಯಾತ್ಮಕ ಕೇಳು, ಕಲಗಬೇಡನು ಈಗ ನಿನಗೆ ಸೋಲುವನಲ್ಲ ಭೀಷ್ಮ. ಎಂದಾಗಲಂಬರ ವಾಣಿ ಮರೆಯಲು ಕುಂದಿ ಮೌನವ ತಾಳಿ ರಾಮ. ಪರಮ ಶಿಷ್ಯನೆ ನಿನ್ನ ದುರಕಾನು ಮೆಚ್ಚಿದೆ. ಪರಮ ಶಿಷ್ಯನೆ ನಿನ್ನ ದುರಕಾನು ಮೆಚ್ಚಿದೆ. ತೆರಳುವೆ ನಿನಗೆ ನಾ ಸೋತೆ, ತೆರಳುವೆ ನಿನಗೆ ನಾ ಸೋತೆ. ಪೊರಡು ಹಿಂದಕ್ಕೆ ನಿನ್ನ ಮನ ಬಂದ ತೆರದಳು, ಪೊರಡು ಹಿಂದಕ್ಕೆ ನಿನ್ನ ಮನ ಬಂದ ತೆರದಳು. ಇರುಬೋಪೆನೆಲ್ಲುತ್ತ ರಾಮ. ಪರಮ ಶಿಷ್ಯ, ನಿಲ್ಲಿಸಿದ್ರಿ ಯುದ್ಧವನ್ನು. ನಿಲ್ಲಿಸುವುದಕ್ಕೆ ಅಂಬರವಾಣಿಯ ಸೂಚನೆ ಬಂತು. ಚಿನ್ಮಯಾತ್ಮಕ ಕೇಳು. ಮೃಣ್ಮಯವಾದ ಕಣ್ಣಿನಿಂದ ಈ ಪ್ರಕರಣ ನೋಡಬೇಡಿ. ಚಿನ್ಮಯವಾದ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ನಿಮ್ಮ ಶಿಷ್ಯನಾದ ಭೀಷ್ಮನಲ್ಲಿ ಲೋಪ ಇಲ್ಲ, ದೋಷ ಇಲ್ಲ, ಧರ್ಮವೇ ಇದೆ. ಪ್ರಸ್ವಾಪನವನ್ನು ತೆಗೆದು ಹೊಡೆಯುವಾಗ ಹೌದು, ನನಗೆ ಎಂಬ ಕಾರಣಕ್ಕೆ ಸೂಚನೆ ಬಂತ. ನಾರದಾದಿಗಳು ಬಂದು ತಡೆದ್ರು. ಹೌದು, ಉಪಸಂಹಾರ ಮಾಡು ಮಗ. ಹೌದು. ಆದ್ದರಿಂದ ಲೋಕದಲ್ಲಿ ಗುರುಶಕ್ತಿಯ ಪ್ರಸ್ವಾಪನ ನಿದ್ದೆ ಮಾಡಿಸಬಾರದು. ಅದು ಯಾವಾಗಲೂ ಜಾಗೃತವಾಗಿರಬೇಕು. ಲೋಕಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಅದು ಮಾಡ್ತಾ ಇರಬೇಕು. ಅದಕ್ಕಾಗಿ ದೇವತೆಗಳೇ ಈ ಯುದ್ಧವನ್ನು ನಿಲ್ಲಿಸಿದರು. ಎಷ್ಟು ದಿವಸಗಳಾದವು ನೋಡ. ನಿನಗೆ ಸೋಲಿಲ್ಲ, ನನಗೆ ಗೆಲುವಿಲ್ಲ, ಯುದ್ಧ ಮಾತ್ರ ಮುಂದುವರಿತಾ ಉಂಟು. ಆದ್ದರಿಂದ ಈಗ ಗೊತ್ತಾಯ್ತು, ಈಗ ನಿನ್ನಲ್ಲಿ ಧರ್ಮ ಇದೆ. ಆದ್ದರಿಂದಲೇ ಬ್ರಹ್ಮಚರ್ಯವೇ ನಿನಗೆ ಧರ್ಮ. ನಿನಗೆ ತಪೋರೂಪವಾದಂತಹ ಬ್ರಹ್ಮಚರ್ಯ, ನಮಗೂ ನೈಷ್ಠಿಕವಾದ ಬ್ರಹ್ಮಚರ್ಯ. ಹೌದು, ಈ ಅಂಬೆಗೆ ಅನಿವಾರ್ಯವಾದ ಬ್ರಹ್ಮಚರ್ಯ. ಅಂತೂ ಬ್ರಹ್ಮಚರ್ಯವೇ ಗೆದ್ದ ಪ್ರಸಂಗ ಆಯ್ತಾ ಇಲ್ಲ? ಇದು ಇಬ್ರು ಬ್ರಹ್ಮಚಾರಿಗಳು ಮಾತಾಡಿದ್ದು ಮದುವೆ ವಿಷಯ. ಯಾರಿಗೂ ಮದುವೆ ಮಾಡಿಸ್ಲಿಕ್ಕಾಗ್ಲಿಲ್ಲ. ಆದ್ರೆ ಒಂದು ಒಳ್ಳೆದು ಗುರುಗಳ ಒಂದು ನಿರ್ಣಯಕ್ಕೆ ನಾನು ಬಂದಿದ್ದೆ. ಬ್ರಹ್ಮಚಾರಿಗಳೇ ಮದುವೆಯ ಸುದ್ದಿ ಮಾತಾಡಬೇಕು. ಬ್ರಹ್ಮಚಾರಿಗಳೇ ಮದುವೆ ಮಂಟಪಕ್ಕೆ ಹೋಗಬೇಕು. ಆದ್ರೆ ತಾವು ಮದುವೆ ಆಗದೇ ಇದ್ರೆ ಮದುವೆಯನ್ನು ಮುಂದುವರಿಸಬಾರದು ಅಂತ ಆಯ್ತು. ಹೌದಾ? ಆದ್ದರಿಂದ ಬ್ರಹ್ಮಚರ್ಯ ಗೆದ್ದಂತಹ ಈ ಪರ್ವ ಕಾಲದಲ್ಲಿ
ನಾವಿನ್ನು ಮದುವೆ ವ್ಯವಹಾರಕ್ಕೆ ಕೈ ಹಾಕಬಾರದು ಅಂತ ಯೋಚನೆ ಮಾಡಿ ಆ, ಮಹೇಂದ್ರಾಚಲದ ಕಡೆಗೆ ಹೊರಟಿದ್ದೇವೆ. ಗುರುಗಳೇ, ಹ, ನೀವು ಮದುವೆ ವ್ಯವಹಾರಕ್ಕೆ ಕೈ ಹಾಕುವುದಿಲ್ಲ. ಹ್ಮ್. ನನಗೆ ಕುಟುಂಬ ಲೋಲುಪತೆ ಉಂಟು. ಹ, ಹಾಗಾದ ಕಾರಣ ಇನ್ನು ಮುಂದಿನ ತಲೆಮಾರಿನಲ್ಲಿಯೂ ಹ. ನಮ್ಮ ಮನೆಯ ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಕಂಡ್ರೆ ಹ. ನಾ ಮಂಟಪಕ್ಕೆ ಹೋಗ್ತೇನೆ. ಅಲ್ಲ ಹೋಗಬಹುದು ನೀನು, ಆದರೆ ಬಹಳ- ಯಾಕೆಂದ್ರೆ ತಂದೆಯವರು ನನಗೆ ಇಚ್ಛಾ ಮರಣಿ, ಹ್ಮ್. ಮರಣ ನನಗೆ ಇಚ್ಛೆ. ಹೌದು. ಆದರೆ ಹ. ನಿಮ್ಮ ಮುಂದೆ ನಾ ಘೋಷಣೆ ಮಾಡ್ತೇನೆ, ಹ್ಮ್. ನನಗೆ ಸ್ವಾತಂತ್ರ್ಯ ಉಂಟು. ಚಿರಂಜೀವಿಗಳು ಕಲ್ಪಾಂತ್ಯದಲ್ಲಿ ದೇಹವನ್ನು ಕಳ್ಕೊಳ್ಬೇಕಾಗ್ತದೆ. 3 ಮೂರ್ತಿಗಳು ಒಮ್ಮೆ ದೇಹವನ್ನು ಕಳ್ಕೊಳ್ಬೇಕು. ನನಗೆ ಚಿರಂಜೀವಿತ್ವ ಅಲ್ಲ, ಮರಣ ನನ್ನ ಇಚ್ಛೆಯಲ್ಲಿ ಉಂಟು, ಸ್ವಾಧೀನದಲ್ಲಿ ಉಂಟು. ಗುರುವರ, ನಾ ಹೆಣ್ಣಿಗೆ ಸೋಲುವುದಿಲ್ಲ. ಒಳ್ಳೇದು. ನನ್ನನ್ನು ಗೆಲ್ಲುವ ಗಂಡು ಹುಟ್ಟಲಿಲ್ಲ ಪ್ರಪಂಚದಲ್ಲಿ. ಆ ಎತ್ತರಕ್ಕೆ ನೀವು ನನ್ನನ್ನು ತಂದು ನಿಲ್ಲಿಸಿದ್ದೀರಿ. ಹೌದು. ಆದರೆ ಹ, ಹೆಣ್ಣಿನ ಹೆಸರಿದ್ದು ಗಂಡಾಗಿರುವವರು, ಗಂಡಿನ ಹೆಸರಿದ್ದು ಹೆಣ್ಣಿನಂತೆ ಇರುವವರು. ಹೌದಾ? ಹೌದು. ಗಂಡು ಹೆಣ್ಣು ಎರಡೂ ಅಲ್ಲದೇ ಇದ್ದದ್ದು, ಹ. ಗಂಡು ಮತ್ತು ಹೆಣ್ಣು ಅಲ್ಲದೇ ಇದ್ದದ್ದು ತತ್ ಸತ್. ನಪುಂಸಕ ನಪುಮಾನ್ ನಸ್ತ್ರಿ, ಅದು ಅದು ಬಂದ್ರೆ ಹೌದು. ಮತ್ತೆ ಕೈಗೆ ಬಿದ್ದು ಬಾಣಗಳಿಗೆ ಹಾಕಿ. ಗುರುಗಳೇ, ಹ, ಶಸ್ತ್ರ ಸನ್ಯಾಸ, ಹ, ಆಗ ಮರಣ ನನಗೆ ಬೇಕು ಅಂತ ಕಂಡಿತ್ತು. ಹ. ನಿಮ್ಮ ಹತ್ರ ಘೋಷಣೆ ಮಾಡಿದ್ರು ಅಂತ. ಒಳ್ಳೇದು. ಹಾಗಿದ್ರೆ ಧರ್ಮದಿಂದ ನೀನು ಗೆದ್ದೆ ಅಲ್ಲ, ಧರ್ಮವನ್ನು